ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬೀಳೂರಿನ ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳನ್ನು ಭಕ್ತಿಯಿಂದ ಧ್ಯಾನಿಸಿ, ಶ್ರೀಮಠದ ಪರಮ ಪೂಜ್ಯರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಬಸವಲಿಂಗ ಮಹಾಸ್ವಾಮೀಜಿಯವರಿಗೆ ವಂದಿಸಿ, ಶ್ರದ್ಧೆಯಿಂದ ಸತ್ಸಂಗಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ. ಜ್ಞಾನದ ಬಲದಿಂದ ಅಜ್ಞಾನ ಇಲ್ಲದಂತೆ ಆಗ್ತದೆ. ಜ್ಞಾನ ಇದು ಮನುಷ್ಯನಲ್ಲಿರುವ ಅಜ್ಞಾನವನ್ನು ತೆಗೆದುಹಾಕ್ತದೆ. ಜ್ಞಾನ ಅಂತ ಎದಕ್ಕೆ ಕರಿಬೇಕು? ಯಾವುದು ಈ ಜಗತ್ತಿನ ಸಾರ ತತ್ವವೋ ಅದುವೇ ಜ್ಞಾನ. ಯಾವುದು ಶಾಶ್ವತವಾಗಿ ಐತಲ್ಲ, ಚೇತನ ರೂಪವಾಗಿದೆ, ಅರಿವಿನ ರೂಪದಿಂದ, ತಿಳುವಳಿಕೆಯ ರೂಪದಿಂದ ಯಾವ ತತ್ವ ಇದೆಯೋ ಅದುವೇ, ಅದನ್ನು ತಿಳಿದುಕೊಳ್ಳುವುದೇ ಜ್ಞಾನ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ತಿಳಿದಂತಹ ಮಹಾತ್ಮರು ದುಃಖಿಗಳಾಗಲಿಲ್ಲ, ಅವರಲ್ಲಿ ಅಜ್ಞಾನನ ಉಳಿಲಿಲ್ಲ. ತಿಳಿಲಾರದ ಮನುಷ್ಯನೇ ತಪ್ಪು ಮಾಡುವುದು, ತಿಳಿಲಾರದ ಮನುಷ್ಯನೇ ದುಃಖಿಯಾಗುವುದು, ತಿಳಿಯಲಾರದಂತಹ ವ್ಯಕ್ತಿಯೇ ಜೀವನದಲ್ಲಿ ತ್ರಾಸಕ್ಕೆ ಒಳಗಾಗುವುದು. ಆದರೆ ತಿಳಿದಂತಹ ಜ್ಞಾನಿಗಳು ಯಾರೂ ಕೂಡ ದುಃಖಿಗಳಾಗಿಲ್ಲ. ಯಾಕೆ ಅಂದರೆ ಅವರಲ್ಲಿ ಜ್ಞಾನ ಇತ್ತು. ಜ್ಞಾನ ಏನು ಮಾಡ್ತದ? ಮನುಷ್ಯನ ಜೀವನವನ್ನು ಸರಳ ಮಾಡ್ತದೆ. ಅಜ್ಞಾನ ಮನುಷ್ಯನ ಜೀವನವನ್ನು ಕಠಿಣ ಮಾಡ್ತದೆ. ಈಗ ಒಕ್ಕಲ್ತನದ ಜ್ಞಾನ ಇರಲಾರ್ದಂಥ ಒಬ್ಬ ಮನುಷ್ಯ ಇದ್ದ ಅಂದ್ರೆ ಅವಾಗ ಒಕ್ಕಲ್ತನ ಬಹಳ ಕಠಿಣ ಆಗ್ತದೆ. ಒಕ್ಕಲ್ತನ ಇದ್ದ, ಜ್ಞಾನ ಇದ್ದ ಮನುಷ್ಯ ಇದ್ದ ಅಂದ್ರೆ ಅವನಿಗೆ ಸರಳ ಆಗ್ತದೆ. ಯಾವ ಬೀಜ ಯಾವಾಗ ಹಾಕಬೇಕು, ಯಾವ ಬೀಜ ಎಲ್ಲಿ ಹಾಕಬೇಕು, ಅದಕ್ಕೆ ಉಪಚಾರ ಏನೇನು ಮಾಡಬೇಕು, ಯಾವಾಗ ಹರಗಬೇಕು, ಬಿತ್ತಬೇಕು, ಎಡೆ ಹೊಡಿಬೇಕು, ಇದೆಲ್ಲ ಅವನಿಗೆ ಗೊತ್ತಿರ್ತೈತಿ. ಯಾವ ಬೆಳೆಗೆ ನೀರು ಎಷ್ಟು ಹಾಸ್ಬೇಕು, ಎಷ್ಟು ಕಡಿಮೆ ಮಾಡಬೇಕು, ಎಲ್ಲ ಪದ್ಧತಿ ಅದಾವ. ಅದ ಒಕ್ಕಲ್ತನದ ಜ್ಞಾನ ಇರಲಾರ್ದಂಥ ಮನುಷ್ಯಾಗ ನೀವು ಒಕ್ಕಲ್ತನ ಮಾಡಪ್ಪ ಅಂದ್ರೆ ಅವಾಗ ಭಾಳ ಕಠಿಣ ಆಗಿಬಿಡ್ತದೆ. ಆದರೆ ಜ್ಞಾನ ಇದ್ದ ಮನುಷ್ಯನಿಗೆ ಸುಲಿದ ಬಾಳೆಹಣ್ಣಿನಂತೆ. ಬಾಳೆಹಣ್ಣು ಸುಲಿದ ಬಳಕ ಅದ ಮುಂದೆ ತಿನ್ಲಾಕೇನು ತ್ರಾಸ ಆಕ್ಕತ್ತೇನು? ಏನೂ ಇಲ್ಲ. ಹಂಗೆ ಜ್ಞಾನ ಇದ್ದ ಮನುಷ್ಯ ಮಾಡೋದಕ್ಕೆ, ಜ್ಞಾನ ಇರಲಾರದ ಮನುಷ್ಯ ಮಾಡೋದಕ್ಕೆ ವ್ಯತ್ಯಾಸದ. ಈಗ ಅಡಿಗೆ ಮನ್ಯಾಗ ಅಡಿಗೆ ಮಾಡೋರು, ಈಗ ಬರೇ ಸಾಲಿ ಕಲ್ತು ಹೆಣ್ಮಕ್ಳು ಬಂದಿರ್ತಾರೆ, ಸೊಸೆಯಂದಿರು, ಅವ್ರು ಬರೀ ಶಾಲೆ ಅಷ್ಟೇ ಕಲ್ತಿರ್ತಾರೆ.
ಒಂದು ದಿವಸ ಒಲೆ ಮುಂದೆ ಕೂತಿರುವುದಿಲ್ಲ, ಒಂದು ದಿವಸ ಅಡುಗೆ ಮಾಡಿರುವುದಿಲ್ಲ. ಬರೀ ಉಂಡಿರ್ತಾರೆ ಹೊರತು ಮಾಡಿದ್ದು ಗೊತ್ತಿರಂಗಿಲ್ಲ. ಲಗ್ನ ಆದ ಬಳಿಕ ಅವ ಹುಡುಗ ಹೇಳಿದ, ಇಲ್ಲ ಅಡುಗೆ ಮಾಡು, ನಾ ಆಫೀಸ್ಗೆ ಹೋಗಿ ಬರ್ತನಂತ ಹೇಳಿದವ. ಇವರು ಎಲ್ಲ ಪುಸ್ತಕ ನೋಡೇ ಮಾಡ್ಬೇಕಲ್ಲ, ಯಾಕಂದ್ರೆ ಅಡುಗೆ ಮಾಡೇ ಇಲ್ಲ. ಪುಸ್ತಕ ತೊಗೊಂಡು ಕೂತ್ರು. ಅನ್ನ ಹೆಂಗೆ ಮಾಡಬೇಕು, ಅನ್ನ ಹೆಂಗೆ ಮಾಡ್ಬೇಕು ಅಂತ ಅವರೆಲ್ಲ ಬರೆದಿದ್ರು. ಆ ಬಳಿಕ ಎಲ್ಲ ಆತು, ಅನ್ನನ ಆಗವಲ್ದು. ಯಾಕೆ ಆಗವಲ್ದು ಅಂತ ನೋಡಿದ್ರೆ ಉರಿ ಹಚ್ಚೋದು ಬರೆದಿದ್ದಿಲ್ಲ ಅದ್ರಾಗ ಅವರು. ಅವ ಆಫೀಸ್ದಿಂದ ಬಂದ, ಅವು ಅಕ್ಕಿ ನೆನೆದಿದ್ದು ಹೊರತು ಕುದ್ದಿದ್ದಿಲ್ಲ. ಯಾಕೆ ಹಿಂಗಾತು? ಜ್ಞಾನ ಇಲ್ಲ ಅಂತ, ಅಡಿಗೆ ಮಾಡೋ ಜ್ಞಾನ. ಈಗಂತೂ ಹಳೆಯ ಅಜ್ಜಿಗಳು ಏನೇನು ಮಾಡ್ತಿದ್ರೆ ಅಡಿಗೆ ಹೊಸಬ್ರಿಗೆ ಒಂದು ಬರಂಗಿಲ್ಲ. ಬರ್ತಾವ? ಹುರುಳಿ ಸಂಗಟಿ ಮಾಡ್ಲಾಕ ಬರಂಗಿಲ್ಲ ಈಗಿನವ್ರಿಗೆ. ಪುಂಡಿ ಪಲ್ಯ ಸರಿಯಾಗಿ ಮಾಡ್ಲಾಕ ಬರಂಗಿಲ್ಲ. ಅನ್ನ ಹಾಕ್ತಾರೆ, ಅದು ಅಕ್ಕಿ ಹಾಕಿ ಕುದಿಸಿಬಿಡ್ತಾರೆ. ಅವು ಅಜ್ಜಿಗಳು ಹೆಂಗೆ ಮಾಡ್ತಿದ್ದು ಗೊತ್ತೇ ಇಲ್ಲ. ಹುಳ ನುಚ್ಚು ಮಾಡ್ಲಾಕ ಬರಂಗಿಲ್ಲ. ಕಸ ಬೆಂಡಿ ಎತ್ತು ಮಾಡ್ತಾರೆ, ಅದೇನು ಕುದಿಸೋದಲ್ಲ ಏನಲ್ಲ, ಅದು ಮಾಡ್ಲಾಕ ಬರಂಗಿಲ್ಲ. ಇನ್ನೂ ಭಾಳ ಹಳೆಯ ಪ್ರಕಾರದ ಅಡಿಗೆಗಳು ಏನದಾವು ಈಗ ಹೊಸ ಮಂದಿಗೆ ಬರಂಗೇ ಇಲ್ಲ. ಅಂದರೆ ಇವರು ಏನು ಕಲ್ತಾರೋ ಬರೀ ಶಾಲೆ ಅಷ್ಟ ಕಲ್ತಾರೆ. ಇದು ಮನ್ಯಾನ ವಿದ್ಯಾನ ಕಲ್ತಿಲ್ಲ ಇವರು. ಬದುಕುವ ವಿದ್ಯಾನ ಕಲ್ತಿಲ್ಲ, ಹೊಟ್ಟೆ ವಿದ್ಯಾನ ಕಲ್ತಿಲ್ಲ. ಅಂದರೆ ಇವರಿಗೆ ಜ್ಞಾನ ಐತತ್ ಹೆಂಗೆ ಹೇಳೋದು? ನಮ್ಮ ಸೊಸಿ ಭಾಳ ಕಲ್ತಕ್ಕೆದಾಳಪ್ಪ ಅಂತ ಹೇಳ್ತಾರೆ. ಎಷ್ಟು ಕಲ್ತಾಳ್ರಿ ಸೊಸಿ? ಭಾಳ ದೊಡ್ಡ ಡಿಗ್ರಿ ಆಗೈತೆ ಹೇಳ್ರಿ. ಅದೇನು ಹೇಳಬಾರ್ದು, ಅಷ್ಟು ದೊಡ್ಡ ಡಿಗ್ರಿ. ಆ ಬಳಿಕ ಕೇಳ್ತಾರೆ ಅವರು, ಅಷ್ಟು ದೊಡ್ಡ ಡಿಗ್ರಿ ಆಗೈತೆ ಕರೆ ಹಸು ಆದಾಗ ಏನು ಸರ್ಟಿಫಿಕೇಟ್ ತಿಲ್ಲಕ್ಕೆ ಬರ್ತೈತಿ? ಹಸು ಆದಾಗ ಮತ್ತೆ ಎಲ್ಲಿ ಬರ್ಬೇಕವ? ತಾಟಿಗೆ ಬರಬೇಕು, ಊಟನ ಮಾಡ್ಬೇಕು. ಅದಕ್ಕೆ ಡಿಗ್ರಿ 4 ಕಡಿಮೆ ಇದ್ರೆ ನಡಿತೈತಿ, 4 ಎತ್ತೆ ಕಡಿಮೆ ಕಲ್ತ್ರ ನಡಿತೈತಿ. ಮೊದಲ ಉಣ್ಣು ವಿದ್ಯೆ ಸರಿಯಾಗಿ ಬರಬೇಕು, ಅಡುಗೆ ಮಾಡೋ ವಿದ್ಯೆ ಬರಬೇಕು ಹೆಣ್ಮಕ್ಳಿಗೆ. ಗೃಹಲಕ್ಷ್ಮಿ ಅಂತ ಕರೀತಾರೆ ಅವ್ರಿಗೆ, ಮನ್ಯಾನ ಲಕ್ಷ್ಮಿ ಅವರು. ಅನ್ನಪೂರ್ಣೇಶ್ವರಿ ಅಂದರು ಅವರ, ಸರಸ್ವತಿ ಅಂದರು ಅವರ, ಪಾರ್ವತಿ ಅಂದರು ಅವರ. ಯಾಕೆ ಅಂದ್ರೆ ಅವ್ರಿಗೆ ಇವೆಲ್ಲ ವಿದ್ಯೆ ಬರಬೇಕು. ಈಗ ಎಲ್ಲರಿಗೂ ಒಂದು ಬರ್ತೈತಿ. ಈಗಿನ ಹೆಣ್ಮಕ್ಳಿಗೆ ಏನು ಬರ್ತೈತಿ? ಕುಕ್ಕರ್ ಸೀಟಿ ಹೊಡೆಸೋದೊಂದು ಬರ್ತೈತಿ. ಅದಕ್ಕೇನು ತ್ರಾಸೈತಿ? ಏನೂ ಇಲ್ಲ. ನೀರು ಹಾಕೋದು, ಅದಕ್ಕೆ ಕುದ್ದತೆ ಇಲ್ಲ, ಸೀಟಿನೇ ಹೇಳ್ತೈತಿ. 3 ಸೀಟಿ ಆತಂದ್ರೆ ಕುದ್ದಿರ್ತೈತಿ. ಅವ್ರು ಹೇಳೇ ಬಿಡ್ತಾರೆ, ನೀವು ಹೆಸರು ಕಾಳು ಹಾಕಿದ್ರಿ ಅಂದ್ರೆ ಇಷ್ಟು ಸೀಟಿ ಹೊಡೆಸಬೇಕು, ಕಡ್ಲಿ ಹಾಕಿದ್ರಿ ಅಂದ್ರೆ ಇಷ್ಟು ಸೀಟಿ, ಅಕ್ಕಿ ಹಾಕಿದ್ರಿ ಅಂದ್ರೆ ಇಷ್ಟು ಸೀಟಿ ಮೇಲೆ ಅಡುಗೆ ಮಾಡೋರು ಇವರು. ಅದನ್ನು ತಿಳ್ಕೊಂಡು ಅಡುಗೆ ಮಾಡೋರಲ್ಲ. ಮೊದಲಿನ ಕಾಲದಾಗ ಯಾವ ಅಜ್ಜಿ ಹತ್ತಿರ ಪ್ರೆಷರ್ ಕುಕ್ಕರ್ ಇತ್ತು? ಈಗಿನವರು ಕಟ್ಟಿನ ಸಾರ ಮಾಡ್ಲಕ್ಕೆ ಬರಂಗಿಲ್ಲ. ಅಜ್ಜಿ ಮಾಡಿದ ಕಟ್ಟಿನ ಸಾರ 3 4 ದಿವಸ ಮಂದಿ ಉಣ್ತಿತ್ತು. ಇವತ್ತಿನವರೆಗೆ ಪಾಕಶಾಸ್ತ್ರ ಇಷ್ಟು ಬೆಳೆದರೂ ಕೂಡ ಒಬ್ಬ ಅಜ್ಜಿ ಮಾಡಿದಂಥ ಕಟ್ಟಿನ ಸಾರಿನಂಗೆ ಸಾರನ ಜಗತ್ತಿನಾಗ ಯಾರಿಗೆ ಮಾಡ್ಲಕ್ಕೆ ಬರಂಗಿಲ್ಲ. ಅದಕ್ಕೆ ಪಾಕಶಾಸ್ತ್ರ ಅಂತ ಕರೀತಾರೆ. ಅವರು ಮಣ್ಣಿನ ಗಡಿಯಾಗ ಕಟ್ಟಿಗೆ ಒಲೆ ಮೇಲೆ ಮಾಡುತ್ತಿದ್ರು, ಚಲೋ ರುಚಿ ಆಗ್ತಿತ್ತು. ಇವರು ಗ್ಯಾಸ್ ಮೇಲೆ ಮಾಡ್ತಾರೆ, ಹೆಂಗೆ ರುಚಿ ಆಗ್ಬೇಕದು? ಅದರ ಬೂದಿನೂ ಇಲ್ಲ, ಕೆಂಡನೂ ಇಲ್ಲ, ಏನೂ ಇಲ್ಲ. ಅದು ಅಲ್ಯೂಮಿನಿಯಂ ಪಾತ್ರೆ, ಸ್ಟೀಲ್ ಪಾತ್ರೆ ಒಳಗೆ ಅಡುಗೆ ಮಾಡ್ತಾರೆ. ಹೆಂಗೆ ತಿಳಿಲಾರದವ್ರ ಕೈಯಾಗ ಅಡುಗೆ ಮನೆ ಇವತ್ತು ಸಿಕ್ಕಿತು. ಆದ್ದರಿಂದಲೇ ಇವತ್ತೆಲ್ಲ ರೋಗಿಗಳು, ಉಂಡವರೆಲ್ಲ ರೋಗಿಗಳು. ಹೆಂಗೆ ಅಡುಗೆ ಮಾಡ್ಬೇಕಂತ ಗೊತ್ತಿಲ್ಲ. ಮೊದಲಿನ ಅಜ್ಜಿಗಳು ಎಣ್ಣೆ ಭಾಳ ಹಾಕ್ತಿದ್ರೇನು?
ಅಡಿಗೆಯಾಗ ಎಣ್ಣೆ ಭಾಳ ಕಡಿಮೆ ಹಾಕ್ತಿದ್ರು ಅವರು. ಉಪ್ಪು ಎಷ್ಟು ಬೇಕೋ ಅಷ್ಟ ಹಾಕ್ತಿದ್ರು, ಒಂದು ಪ್ರಮಾಣ ಮೇಲೆ ಅಡುಗೆ ಮಾಡ್ತಿದ್ರು. ಇವತ್ತು ಅಡುಗೆ ಮಾಡೋದಂದ್ರೆ ಅಡುಗೆಯಲ್ಲಿ ಎಣ್ಣೆ ತೇಲ್ತಿರ್ತೈತೆ ಅಷ್ಟು ಎಣ್ಣೆ ಹಾಕ್ತಾರೆ. ಹೀಗಾಗಿ ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ಯಾವ. ಆ ಹಾರ್ಟ್ ಅಟ್ಯಾಕ್ ಹೆಚ್ಚಲಾಕ ಯಾರ ಕಾರಣ ಅಂತ ಕೇಳಿದ್ರೆ ಇದು ಅಡುಗೆನ ಎಣ್ಣೆ ಕಾರಣ. ಇದು ಯಾಕೆ ಹೆಚ್ಚಾತಪ್ಪ? ಅಡುಗೆ ಮಾಡೋರಿಗೆ ಅಡುಗೆ ಮಾಡೋ ಜ್ಞಾನ ಇರಲಾರ್ದಕ್ಕಿದೆಲ್ಲ ಆತು. ಇದು ಬರೇ ಒಂದ ವಿದ್ಯೆ, ಮತ್ತದು ಬರೇ ಉಣ್ಣು ವಿದ್ಯಾನ ನಮಗಿನಮನ ಸರಿಯಾಗಿ ಬಂದಿಲ್ಲ. ನಮ್ಮ ಅಜ್ಜ ಅಜ್ಜಿಗಳು ಏನು ಪಾಲಿಸ್ಕೋತ ಬಂದಿರಲ್ಲ ಆ ಅಡುಗೆ ಪದ್ಧತಿಗಳನ್ನು ಬಿಟ್ಟು ಬರೇ ಇಡ್ಲಿ ವಡಾ ದ್ವಾಸೆ ತಿಂದು ಏನಾಗಿದ್ವಿ ನಾವು ಇವತ್ತು. ಅವರು ಅಮಾವಾಸ್ಯೆಗೆ ಒಮ್ಮೆ ಅಕ್ಕಿ ಅನ್ನ ಮಾಡ್ತಿದ್ರ. ಹಿರಿಯರು ಅದಿರಲೇ ಇಲ್ಲಿ ಹೇಳ್ರಿ ಸ್ವಲ್ಪ ನಿಮ್ಮ ಸೊಸೆಯಂದ್ರಿಗೆ. ಅಮಾವಾಸ್ಯೆಗೆ ಒಮ್ಮೆ ಅಕ್ಕಿ ಅನ್ನ ಮಾಡ್ತಿದ್ರು ಅವರು. ಆದರೆ ಇವತ್ತು ದಿನಂಪ್ರತಿ ಅಕ್ಕಿಯನ್ನೇ ಬಳಸ್ತಾ ಇದ್ದೀವಿ. ಒಂದು ಬಳಕ ಆರೋಗ್ಯ ಹಂಗೆ ಚಲೋ ಇರ್ತೈತಿ. ಜೋಳವನ್ನು ತಿಂದವನು ತೋಳದಂತಾಗುವನು, ಅಕ್ಕಿಯನ್ನು ತಿಂದವನು ಹಕ್ಕಿಯಂತಾಗುವನು. ತಾಕತ್ತೆಲ್ಲಿರ್ತೈತೆ ಅಕ್ಕಿ ತಿಂದ ಮನುಷ್ಯಾಗ? ಕಾಣ್ಲಕಟ್ಟ ದೊಡ್ಡ ಒಂದು ಪ್ಲಾಸ್ಟಿಕ್ ಬ್ಯಾರಲ್ ಕಂಡಂಗೆ ಕಾಣ್ತಾನೆ ಮನುಷ್ಯ, ಏನೂ ತಾಕತ್ತಿರಂಗಿಲ್ಲ. ನಮ್ಮ ಉತ್ತರ ಕರ್ನಾಟಕದ ಜ್ವಾಳದ ರೊಟ್ಟಿ ಅಂತ ಪದಾರ್ಥನ ಇಡೀ ಜಗತ್ತಿನಾಗಿಲ್ಲ. ದಿನ ತಿಂದರೂ ಬೇಸರ ಬರಂಗಿಲ್ಲ. ಆದರೆ ಈಗಿನ ಹೆಣ್ಮಕ್ಳಿಗೆ ರೊಟ್ಟಿ ಮಾಡೋದಂದ್ರೆ ಬೇಸರ. ಈಗ ಜ್ವಾಳ ಬೆಳೆದು ಯಾಕೆ ಕಡಿಮೆ ಮಾಡಿರೋದು ಜನ? ಇದೇ ಕಾರಣ. ರೊಟ್ಟಿ ಬಿಡ್ಲಕ್ಕೆ ಕೈ ನುಸ್ತಾವತ್ತಾರ ಅವರು. ಎಟ್ಟು ಬಿಡಿದ್ರಿ ಇದೇನದು? ಚಪಾತಿ ಆದರೆ ಏನೂ ಇಲ್ಲ, ಸರಳ ತೀಡಿ ಬಿಟ್ರೆ ಮುಗಿದು ಹೋತು. ಹಿಂಗೆ ನಮ್ಮ ಒಂದು ಪಾಕಶಾಸ್ತ್ರ ಅಂತ ಕರೀತಾರೆ ಇದಕ್ಕೆ. ಅದೇನು ಹುಚ್ಚರಿಗೆ ಅಡುಗೆ ಮಾಡ್ಲಿಕ್ಕೆ ಬರ್ತೈತೆ ಏನು? ಯಾವ ಪ್ರಮಾಣದಾಗ ಎಷ್ಟು ಹಾಕಿ ಏನು ಮಾಡಿದ್ರೆ ಅಡುಗೆ ಆಕ್ಕೈತಿ ಅಂತ ಒಂದು ಪದ್ಧತಿ ಅದು. ಪ್ರತಿಯೊಂದಕ್ಕೂ ಒಂದೊಂದು ಕ್ರಮ ಅದ, ಒಂದೊಂದು ಪ್ರಮಾಣದ. ಆ ಪ್ರಮಾಣದಲ್ಲಿ ಅಷ್ಟು ಪದಾರ್ಥಗಳನ್ನು ಕೂಡಿಸಿ ಅಷ್ಟು ಬೇಯಿಸಿದಾಗ ಒಂದು ಪದಾರ್ಥ ತಯಾರಾಗ್ತದೆ. ಅಡುಗೆ ಯಾರಿಗೆ ಮಾಡ್ಲಿಕ್ಕೆ ಬರ್ತೈತ್ಲ, ಯಾರಿಗೆ ಅದರ ಜ್ಞಾನ ಐತ್ಲ ಅವರಿಗೆ ಅಡುಗೆ ಮಾಡೋದು ಸರಳ ಆಯ್ತು. ಯಾರಿಗೆ ಜ್ಞಾನ ಇಲ್ಲ ಅವರಿಗೆ ಕಠಿಣ ಆಯ್ತು. ಒಬ್ಬ ಡಾಕ್ಟ್ರೇಟ್ ಕಲ್ತಂಥ ಹೆಣ್ಮಗಳು ಪಾಪ ಅಡುಗೆ ಮನೆನ ಗೊತ್ತಿಲ್ಲ. ಈಗ ನೀವು ಎಲ್ಲ ಹಳ್ಳ್ಯಾಗ ಮೊದಲ ಹೆಣ್ಮಕ್ಳಿಗೆ ಏನು ಕಲಿಸ್ಬೇಕು ಅಂದರೆ ಅಡುಗೆನ ಕಲಿಸ್ಬೇಕು. ಶಾಲ್ಯಾಗ ಕಲಿಸಂಗಿಲ್ಲ, ಅದನ್ನು ನೀವೇ ಕಲಿಸ್ಬೇಕಾಗ್ತದೆ. ಹಂಗೆ ಡಾಕ್ಟ್ರೇಟ್ ಕಲ್ತಿದ್ಲ ಹೆಣ್ಮಗಳು. ಏನು ಹೊರಗಿನ ಜನರಲ್ ನಾಲೆಜ್ ಏನೂ ಇರಲಿಲ್ಲ, ಸಾಮಾನ್ಯ ಜ್ಞಾನ ಬರೀ ಪುಸ್ತಕದಂದು ಅಷ್ಟ ಗೊತ್ತಿತ್ತು. ಅವಾಗ ಅವ ಆಫೀಸರ್ ಹೇಳುವಾದ, ಏನು ಹೇಳುವಾದ? ನಾ ಬರೋದ್ರೊಳಗೆ ಇವತ್ತು ದೊಡ್ಡ ಹಬ್ಬ ಐತಿ, ಹೋಳಿಗೆ ಮಾಡತ್ತೆ ಹೇಳುವಾದವ. ಯಾವ ಹೋಳಿಗೆ? ಹೂರ್ಣದ ಹೋಳಿಗೆ ಮಾಡತ್ತೆ ಹೇಳುವಾದವ. ಅವಾಗ ಈ ಹೆಣ್ಮಗಳು ಬರೀ ಹೋಳಿಗೆ ತಿಂದಿದ್ಲು ಹೊರತು ಹೋಳಿಗೆ ಮಾಡಿದ್ದು ಗೊತ್ತಿಲ್ಲ. ಅವಾಗ ಹೋಳಿಗೆ ತರಿಸಿದ್ಲು ಹೋಟೆಲ್ದಿಂದ. ತರಿಸಿ ನೋಡಿದ್ಲು, ಹೆಂಗೆ ಪ್ಯಾಕ್ ಮಾಡ್ಯಾರ ಇದನ್ನು, ಹೂರ್ಣ ಒಳಗೆ ಹೆಂಗೆ ತುಂಬಿದ್ರಿ ಇವರು, ಇದೇನು ಎಲ್ಲಿ ಫ್ಯಾಕ್ಟ್ರ್ಯಾಗ ಸಹಿತ ಹಿಂಗೆ ಪ್ಯಾಕ್ ಮಾಡಂಗಿಲ್ಲ, ಅಷ್ಟು ಚಲೋ ಪ್ಯಾಕ್ ಮಾಡ್ಯಾರ. ಈ ಹೆಂಗೆ ಹೂರ್ಣ ಹೆಂಗೆ ಹಾಕ್ಯಾರ ಒಳಗೆ ಚಿಂತೆಕಿ. ಆಯಿತು, ಏನಾದರೂ ಸಮಸ್ಯೆ ಬಗೆಹರಿಲಿಲ್ಲ. ಆ ಕಡೆ ಬ್ಯಾಳಿ ಕುದಿಸಿದ್ಲು, ಏನೇನೋ ಮಾಡಿ ಮಧ್ಯಾಹ್ನ ಆದರೂ ಹೋಳಿಗೆ ಆಗೋಲ್ಲ. ಆ ಬಳಿಕ ಅವ ಆಫೀಸ್ದಿಂದ ಬಂದ. ಮಧ್ಯಾಹ್ನ ಹೋಳಿಗೆ ಮಾಡಿರ್ತಾಳ, ನಮ್ಮ ಮನೆಯವರು ಹೋಳಿಗೆ ಮಾಡಿರ್ತಾರ, ಚಲೋ ಹೋಳಿಗೆ ಉಣ್ಬೇಕು ಅಂತ ಬಂದವ. ಅವು ಬ್ಯಾಳೆ ಅಷ್ಟು ಕುದ್ದಿದ್ದು, ಬೆಲ್ಲ ಒಂದು ಕಡೆ ಬೇರೆ ಇತ್ತು, ಹಿಟ್ಟು ಒಂದು ಕಡೆ ಬೇರೆ ಇತ್ತು, ಇನ್ನು ಹಂಗೆ ಇದ್ದು ಅವು. ಅವ ಅಂದ, ಇವು ಮೂರು ಕೂಡಿಸ್ಕೊಂಡು ನಾನತ್ತಿಲ್ಲೇನತ್ತವ.
ಶಾಲೆ ಅಷ್ಟು ಕಲಿಸಿದೀವಿ ನಾವು, ಮಕ್ಕಳಿಗೆ ಇದನ್ನು ಕಲಿಸಿದೀವೇನು? ಇದು ಒಂದು ಜ್ಞಾನನ. ಈ ಭಾಳ ಮಂದಿಗೆ ಹೋಳಿಗೆ ಮಾಡ್ಲಿಕ್ಕೆ ಬರಂಗಿಲ್ಲ, ಅದಕ್ಕೆ ತಾಯಂದಿರು ಇದನ್ನೆಲ್ಲ ಕಲಿಸ್ಬೇಕು. ಬರೇ ಒಂದು ಅಡಿಗೆ ಮಾಡೋದು ಜ್ಞಾನ ಇದು. ಈ ಜ್ಞಾನ ಇರಲಿಲ್ಲ ಅಂದ್ರೆ ಪ್ರಪಂಚಕ್ಕೆ ಭಾಳ ತೊಂದರೆ ಅದು. ಮನುಷ್ಯ 4-5 ತಾಸಿಗೊಮ್ಮೆ ಅಡಿಗೆ ಮನೆ ಕಡೆ ಮುಖ ನೋಡ್ತಾನೆ ಇಲ್ಲ. 5 ತಾಸು ಆತಂದ್ರೆ ಅಡಿಗೆ ಮನೆ ಕಡೆ ಮುಖ ಮಾಡ್ತಾನೆ. ಒಲಿನ ತಣ್ಣಗಾತು ಅಂದ್ರೆ ಬದುಕಾವ ಹೆಂಗೆ? ಯಾರೂ ಬದುಕಲಿಕ್ಕಾಗೋದಿಲ್ಲ. ಆದ್ದರಿಂದ ಮೊಟ್ಟ ಮೊದಲಿಗೆ ಯಾವ ವಿದ್ಯೆ ಬೇಕು ಅಂದ್ರೆ ಉಣ್ಣುವ ವಿದ್ಯೆಯನ್ನು ಕಲಿಬೇಕು ಮನುಷ್ಯ. ಆ ಬಳಿಕ ಮುಂದೆ ಬದುಕಲಾಕ ಬರ್ತೈತಿ. ಆ ಜ್ಞಾನ ಇರಲಿಲ್ಲ ಅಂದ್ರೆ ಎಷ್ಟು ಸಮಸ್ಯೆ ಆಗ್ತೈತಿ. ಹಂಗೆ ಒಕ್ಕಲ್ತನದ ವಿದ್ಯೆ. ಈಗ ಜೋಳ ಹಾಕಿದ್ರೆ ಅದಕ್ಕೆ ವ್ಯವಸ್ಥೆ ಹೆಂಗೆ ಮಾಡಬೇಕು, ನೀರು ಬಿಡಬೇಕು ಬಿಡಬಾರ್ದು, ಗೋಧಿ ಹಾಕಿದ್ರೆ ಹೆಂಗೆ ವ್ಯವಸ್ಥೆ ಮಾಡಬೇಕು, ಕಬ್ಬು ಹಾಕಿದ್ರೆ ಹೆಂಗೆ, ಕಡ್ಲಿ ಬಿತ್ತಿದ್ರೆ ಹೆಂಗೆ ಎಲ್ಲ ಗೊತ್ತಬೇಕು. ಆದರೆ ಇವತ್ತು ಹೊಸ ಹುಡುಗರು ಏನು ಬಂದಾವ ಗೊತ್ತೇ ಇಲ್ಲ ಅವ್ರಿಗೆ. ಇನ್ನು ಪಶುಪಾಲನಾ ಅನ್ನುವ ಒಂದು ವಿದ್ಯೆ. ಈ ಕೆಲವೊಂದು ದನಗಳು ಎಲ್ಲರಿಗೆ ಹಿಂಡಂಗಿಲ್ಲ. ಅವು ಯಾರು ಚಲೋ ವ್ಯವಸ್ಥೆ ಮಾಡ್ತಾರೆ, ಯಾರಿಗೆ ಕಲಾ ಇರ್ತೈತೆ ಅವ್ರಿಗೆ ಅಷ್ಟೇ ಹಿಂಡ್ತಾವೆ. ಇವರು ನೇರವಾಗಿ ಹಾಲು ಹಿಂಡ್ಲಕ್ಕೆ ಹೋದ್ರು ಅಂದ್ರೆ ಲತ್ತಿ ಹೊಡೆದು ಬಿಡ್ತಾವೆ. 32 ಹಲ್ಲು ಉದುರಿ ಬಿದ್ದು ಬಿಡ್ತಾವೆ. ಯಾಕೆ? ಅಂದ ಹಿಂಡ್ಲಕ್ಕೆ ಹೋಗಿರ್ತಾರೆ ಇವರು. ಪಶುಪಾಲನಾ ಅನ್ನುವಂಥದ್ದು ಒಂದು ವಿದ್ಯೆ. ಶಾಲ್ಯಾಗ ಬೈತಾರಲ್ಲ, ಅದು ತಪ್ಪೈತೆ. ಏನೂ ಬರಲಿಲ್ಲ ಅಂದ್ರೆ ದನ ಕಾಯ್ಲಕ್ಕೆ ಹೋಗೋದು ಹೇಳ್ತಿದ್ರು. ಏನೂ ಬರಲಿಲ್ಲ ಅಂದ್ರೆ ದನ ಕಾಯ್ಲಕ್ಕೆ ಹೋಗೋದಲ್ಲ, ಒಕ್ಕಲತನದ ವಿದ್ಯೆ ಬರಲಿಲ್ಲ ಅಂದ್ರೆ ಅವನು ಎಲ್ಲಿ ಕಳಿಸೋದು? ಶಾಲಿಗೆ ಕಳಿಸೋದು. ದಡ್ಡ ಯಾವ ಇರ್ತಾನಲ್ಲ ಶೇತಿ ಒಳಗೆ ಅವನು ಶಾಲಿಗೆ ಕಳಿಸ್ಬೇಕು. ಅದಕ್ಕೆ ಒಕ್ಕಲುತನ ಆಗಲಿ ಪಶುಪಾಲನೆ ಅನ್ನುವಂಥ ಇವೆರಡು ಭಾಳ ದೊಡ್ಡ ವಿದ್ಯೆಗಳು. ಇವು ನಮಗೆಲ್ಲ ಗೊತ್ತಬೇಕು. ಜ್ಞಾನ ಇತ್ತು ಅಂದ್ರೆ ಜೀವನ ಸರಳ ಆಗ್ತೈತಿ. ಜ್ಞಾನ ಇರಲಿಲ್ಲ ಅಂದ್ರೆ ಜೀವನ ಭಾಳ ಕಠಿಣ ಆಗ್ತದೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಬರೆಯು ಹೊರಗಿನ ಉಪಜೀವಿಕೆ ವಿದ್ಯೆಯಿಂದಲೇ ಇಷ್ಟ ಲಾಭ ಆಗುವುದಾದ್ರೆ ನಮ್ಮ ದುಃಖವನ್ನು ಶಾಶ್ವತವಾಗಿ ತೆಗೆದುಹಾಕುವಂಥ ಆತ್ಮವಿದ್ಯೆಯಿಂದ ಎಷ್ಟು ಮನುಷ್ಯನ ಜೀವನ ಆನಂದದಾಯಕ ಆಗುವುದಿಲ್ಲ. ಜೀವನ ಆನಂದದಾಯಕವಾಗಬೇಕಾಗಿತ್ತು ಅಂದರೆ ಅಧ್ಯಾತ್ಮ ವಿದ್ಯೆ ಬೇಕು, ಅಧ್ಯಾತ್ಮದ ಜ್ಞಾನ ಬೇಕು. ಆವಾಗ ಅವರು ಬಹಳ ಆನಂದಪೂರ್ಣವಾಗಿ ಜೀವನ ಕಳೀತಾರೆ. ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ. ಅಮಾವಾಸ್ಯೆ ಕತ್ಲಿರ್ತದ, ಏನು ಬೆಳಕಿಲ್ಲ. ನಾವು ದೀಪ ಹಚ್ಚಿಟ್ಟಿವಿ ಅಂದ್ರೆ ಆ ಪ್ರದೇಶ ಎಲ್ಲ ಬೆಳಕಿನಿಂದ ಝಗಮಗಿಸ್ತದೆ. ಯಾಕೆ ಅಂದ್ರೆ ಆ ಒಂದು ಜ್ಯೋತಿ, ಒಂದು ದೀಪವನ್ನು ಹಚ್ಚುವುದರಿಂದ ಅಲ್ಲಿ ಕತ್ಲೆಲ್ಲ ಹೋಯ್ತು. ಹಂಗೆ ಒಂದು ಮಹಾತ್ಮರ ಮಾತ ನಮ್ಮ ಮನಸ್ಸಿನೊಳಗಿತ್ತು ಅಂದ್ರೆ ನಮ್ಮ ಅಜ್ಞಾನ ದೂರವಾಗಿ ಹೋಗ್ತೈತಿ. ಒಂದು ಮಂತ್ರದಂಥ ಮಾತು, ಒಬ್ಬ ಮಹಾತ್ಮರ ತಪಸ್ಸಿನ ವಾಣಿಯಿಂದ ಅದು ನಮ್ಮ ಮನಸ್ಸಿನಲ್ಲಿ ಉಳಿತು ಅಂದ್ರೆ ಜನ್ಮ ಜನ್ಮಾಂತರದ ಪಾಪಗಳನ್ನು ಸುಟ್ಟು ಹಾಕ್ತದೆ. ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ. ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ. ಸತ್ಯ ಅಂದ್ರನ ದೇವರು. ದೇವರಂದ್ರೆ ಮತ್ತೆ ಬೇರೆ ಇಲ್ಲ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಋಷಿಗಳು ಹೇಳಿದರು. ದೇವರಂದ್ರೆ ಏನಪ್ಪ? ಇವು 3 ಲಕ್ಷಣ ಇರಬೇಕು. ಬ್ರಹ್ಮ ಅಂದ್ರೆ ದೇವರು. ಸತ್ಯ ಮೊಟ್ಟ ಮೊದಲನೇದ ದೇವರಂದ್ರೆ ಏನು? ಸತ್ಯ. ಇಂದಿದ್ದ ನಾಳೆ ಮರೆಯಾಗವ, ಇಂದು ಹುಟ್ಟಿ ನಾಳೆ ಸಾಯವ ದೇವರಲ್ಲ. ಇಂದ ಮೂರ್ತಿ ಕೆತ್ತಿ ನಾವು ಗುಡಿಯಾಗಿಟ್ಟಿದ್ದೀವಿ, ನಾಳೆ ಮೂರ್ತಿ ಕೈ ಒಡಿತು, ಕಾಲು ಒಡಿತು, ಏನೇನೋ ಆಯಿತು, ಭಿನ್ನ ಆಯಿತು ಅಂದ್ರೆ ಖರೇ ದೇವರಲ್ಲದು. ನಿಜವಾದ ದೇವರನ್ನು ಶಿಲ್ಪಿ ಕೆತ್ತಲಾಕನ ಸಾಧ್ಯ ಇಲ್ಲ. ನಿಜವಾದ ದೇವರಿಗೆ ಒಂದು ಆಕಾರವೇ ಇಲ್ಲ.
ಅದನ್ನು ಹೆಂಗೆ ಕೆತ್ತವ? ಆದ್ದರಿಂದ ದೇವರು ಅಂದರೆ ಏನಪ್ಪ? ಸತ್ಯ. ಯಾವುದು ಅಜರಾಮರವಾಗಿ ಅನಾದ್ಯನಂತವಾಗಿ ವಿಶ್ವವ್ಯಾಪ್ತವಾಗಿ ವ್ಯಾಪಿಸಿದೆಯೋ ಅದು ದೇವರು. ಸತ್ಯವೇ ದೇವರು. ಆ ಬಳಿಕ ಜ್ಞಾನಂ, ಯಾವುದು ಸದಾಕಾಲ ಅರಿವಿನಿಂದ ಬೆಳಗುತ್ತಾ ಇದೆಯೋ, ತಿಳುವಳಿಕೆಯಿಂದ ಬೆಳಗುತ್ತಾ ಇದೆಯೋ, ಎಲ್ಲಿ? ನಮ್ಮ ಹೃದಯ ಮಂದಿರದಲ್ಲಿ. ನಾವು ಮಲ್ಕೋಬೋದು, ಅರಿವು ಮಲ್ಕೊಳ್ಳಂಗಿಲ್ಲ, ಆತ್ಮ ಮಲ್ಕೊಳ್ಳಂಗಿಲ್ಲ. ಜಾಗ್ರತ್ ಸ್ವಪ್ನ ಸುಷುಪ್ತಿ ಸುಸ್ಫುಟತರ ಯಾ ಸಂವಿದು ಜೃಂಭತೆ. ನಮಗೆ 3 ಅವಸ್ಥೆಗಳು. ಈಗ ಎಚ್ಚರಿಕೆ ಇದ್ದೀವಿ, ಹೋಗಿ ಮಲ್ಕೊಂಡಿವಿ ಅಂದ್ರೆ ಕನಸು ಬೀಳ್ತೈತಿ, ಅದು ಒಂದು ಅವಸ್ಥಾನ. ಆ ಬಳಿಕ ಇನ್ನೊಂದು ತುಸು ಜೋರ್ಲಿ ಕೆಲಸ ಮಾಡಿ ಮಕ್ಕೊಂಡ ಅಂದ್ರೆ ಗಾಢ ನಿದ್ರೆ ಹತ್ತಿ ಬಿಡ್ತೈತಿ. ಏನಪ್ಪ ಬಡದು ಒಗದಂಗೆ ನಿದ್ದೆ ಹೆತ್ತು ತಾನು, ಅದು ಸುಷುಪ್ತಿ ಅವಸ್ಥೆ. ಹಿಂಗೆ 3 ಅವಸ್ಥೆಗಳದಾವು. ಇವು ಅವಸ್ಥೆಗಳ 3 ಬದಲಾದರೂ ಕೂಡ ನಮ್ಮೊಳಗಿರುವ ಚೇತನ ಶಕ್ತಿ ಬದಲಾಗುವುದಿಲ್ಲ. ಅದು ದೀಪ ಇದ್ದಂಗೆ ಯಾವಾಗಲೂ ಬೆಳಗ್ತಾನೆ ಇರ್ತೈತಿ. ಅದಕ್ಕೆ ಎರಡನೇದೇನಪ್ಪ? ದೇವರ ಲಕ್ಷಣ ಜ್ಞಾನ. ಅಜ್ಞಾನ ಇದು ದೇವರಲ್ಲ, ಜ್ಞಾನವೇ ದೇವರು. 3ನೇದು ಅನಂತಂ ಬ್ರಹ್ಮ. ಅನಂತ ಅಂದರೆ ಯಾವುದಕ್ಕೆ ಇತಿಮಿತಿಗಳಿಲ್ಲ, ಸೀಮೆಗಳಿಲ್ಲ. ಯಾವುದನ್ನು ನಮ್ಮ ಮನಸ್ಸ, ನಮ್ಮ ಬುದ್ಧಿ, ನಮ್ಮ ಶರೀರ, ನಮ್ಮ ಇಂದ್ರಿಯಗಳಿಂದ ಗ್ರಹಿಸಲಿಕ್ಕಾಗುವುದಿಲ್ಲ, ಅಂಥದ್ದು ದೇವರು ಅಂತ ಹೇಳಿದರು ಅವರು. ಸತ್ಯದ ಬಲದಿಂದ ಸತ್ಯದ ಕೇಡು ನೋಡಯ್ಯ. ನಮ್ಮಲ್ಲಿ ಸತ್ಯನಿಷ್ಠ ಇತ್ತು ಅಂದ್ರೆ ಸುಳ್ಳು ಹೆಂಗೆ ನಮ್ಮ ಮುಂದೆ ನಿಲ್ತೈತಿ? ನಾವು ಸುಳ್ಳು ಹೇಳೋರಾಗಿರೋದರಿಂದ ಸುಳ್ಳು ಹೇಳೋರ ಸಂಘ ನಮಗಾಗ್ಯದ, ಸುಳ್ಳು ಹೇಳೋರ ದೋಸ್ತಿ ಆಗ್ಯದ, ಸುಳ್ಳು ಹೇಳುವ ರೂಢಿ ನಮಗಾಗ್ಯದ. ಆದ್ರೆ ನಮ್ಮಲ್ಲೇ ಸತ್ಯನಿಷ್ಠ ಇತ್ತು ಅಂದ್ರೆ ಸುಳ್ಳು ಹೇಳೋರು ಹೆಂಗೆ ನಮ್ಮ ಸಮೀಪ ಬರ್ತಾರೆ? ಸುಳ್ಳು ಹೆಂಗೆ ಸತ್ಯದ ಮುಂದೆ ನಿಲ್ತೈತಿ? ಸುಳ್ಳಿಗೆ ಅಸ್ತಿತ್ವವೇ ಇಲ್ಲ, ಸುಳ್ಳಿಗೆ ಸುಖವಿಲ್ಲ, ಸತ್ಯಕ್ಕೆ ಸಾವಿಲ್ಲ. ಗಾದೆ ಮಾತು ಏನದು? ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಸತ್ಯ ಎಂದು ಸಾಯಂಗಿಲ್ಲ, ಸುಳ್ಳಿಗೆ ಎಂದಿಗೂ ಸುಖ ಆಗುವುದಿಲ್ಲ ಅಂತ ನಮ್ಮ ಹಿರಿಯರು ಹೇಳಿದರು. ಭಾಳ ನೆನಪಿಟ್ಟುಕೊಳ್ಳೋದ್ರಾಗ ಏನು ಅರ್ಥ ಇಲ್ಲ, ಇದು ಒಂದ ವಾಕ್ಯ. ಏನು? ಸತ್ಯ ಎಂದು ಸಾಯಂಗಿಲ್ಲ, ಸತ್ಯವನ್ನು ಯಾವನೂ ಕೊಲ್ಲಕ್ಕೆ ಸಾಧ್ಯ ಇಲ್ಲ, ಮುಚ್ಚಿ ಹಾಕ್ಲಕ್ಕಾಗುವುದಿಲ್ಲ, ಸತ್ಯವನ್ನು ಯಾವನೂ ಈ ಜಗತ್ತಿನಿಂದ ಮರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಳ್ಳಿಗೆ ಎಂದಿಗೂ ಸುಖ ಇಲ್ಲ. ಸುಳ್ಳು ಹೇಳೋರಿಗೆ ಸುಖ ಆಗ್ತತೆ? ಇಲ್ಲ. ಆದ್ದರಿಂದ ವಚನದಲ್ಲಿ ಹೇಳಿದರು, ಸತ್ಯದ ಬಲದಿಂದ ಸತ್ಯದ ಕೇಡು ನೋಡಯ್ಯ. ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ. ಪರುಷ ಮಣಿ ಅಂತ ಒಂದು ಮಣಿ ಅದ, ಅದು ಕಬ್ಬಿಣಕ್ಕೆ ಆ ಮಣಿಯನ್ನು ಮುಟ್ಟಿಸಿದೀವಿ ಅಂದ್ರೆ ಕಬ್ಬಿಣ ಹೋಗಿ ಬಂಗಾರ ಆಗ್ತೈತಿ. ಅದಕ್ಕೆ ಪರುಷಮಣಿ ಅಂತ ಕರೀತಾರೆ. ನಮಗೊಂತು ಸುಯಿದ್ರೆ ಕೊಡ್ರಿ. ನಮ್ಮ ಮನ್ಯಾಗೂ ಟ್ಯಾಕ್ಟ್ರ್ ಐತಿ, ಗಳೆ ಅದಾವು, ಕಂಬಗಳದಾವು, ಕಬ್ಬಿಣದು ಮುಟ್ಟಿಸ್ತು ತರ್ತೀವಿ. ಅದು ಕಲ್ಪನಾ ಲೋಕದಲ್ಲಿರುವಂಥ ಒಂದು ಪರುಷಮಣಿ. ಅದರ ಸ್ಪರ್ಶ ಮಾತ್ರದಿಂದ ಕಬ್ಬಿಣ ಹೋಗಿ ಬಂಗಾರ ಆಗ್ತದ. ಮುಂದೆ ಹೇಳ್ತಾರ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ. ಮಹಾತ್ಮರ ಸಾನ್ನಿಧ್ಯದಲ್ಲಿ ಒಂದು ತಾಸು ಕಳೆದು ಹೋದೀವಿ ಅಂದ್ರೆ ನಮ್ಮ ದುಃಖನ ಮರೆಯಾಗಿ ಹೋಗ್ತೈತ್ಲ. ಇದಕ್ಕೆ ಸತ್ಸಂಗ ಅಂತ ಕರೀತಾರೆ. ಅಳಾವ್ರ ಮುಂದೆ ಕೂತ್ರ ಅಳತೀವಿ ನಾವು, ನಗಾವ್ರ ಮುಂದೆ ಕೂತ್ರ ನಗತೀವಿ, ದುಃಖಿಗಳ ಮುಂದೆ ಕೂತ್ರ ನಾವು ದುಃಖಿ ಆಗ್ತೀವಿ. ಸಂತ ಮಹಾತ್ಮರ ಸಂಘದಲ್ಲಿ ಬಂದು ಕೂತೀವಿ ಅಂದ್ರೆ ನಮ್ಮ ದುಃಖ ಹೇಳ ಹೆಸರಿಲ್ಲದಾರದಂಗೆ ಮರೆಯಾಗಿ ಹೋಗುತ್ತದೆ. ಅದಕ್ಕೆ ಪ್ರವಚನ ಕೇಳಬೇಕು, ಅದಕ್ಕೆ ಸತ್ಸಂಗ ಮಾಡಬೇಕು.
ಈಗ ಧಾರಾವಾಹಿ ನೋಡ್ಕೋತ ಕೂತ್ರಿ ಅಂದ್ರೆ ನಿಮ್ಗೆ ಸಿಟ್ಟು ಕಡಿಮೆ ಆಕತ್ತೋ ಹೆಚ್ಚಾಕತ್ತೋ? ನಿಮ್ಮ ಮನಸ್ಸು ಶಾಂತ ಆಕತ್ತೋ ಏನು ವಿಕೃತ ಆಕತ್ತೋ? ನೀವು ಪರೀಕ್ಷೆ ಮಾಡಿರಿ. ಅವು ಏನೇನು ಅದಾವ ಧಾರಾವಾಹಿ ಹೆಸರು ನಿಮಗೆ ಗೊತ್ತದ, ಇನ್ನು ನೋಡ್ತಿರ್ತೀರಿ. ಒಮ್ಮೆ ಹಚ್ಕೊಂಡು ಕುಂಡ್ರೋದು, ಏನು ತಲೆಯಾಗ ವಿಚಾರ ಮಾಡೋದು, ಇದನ್ನು ನೋಡ್ರೆ ನನ್ನ ಮೇಲೆ ಪರಿಣಾಮ ಏನಾಗ್ತತಿ, ಈ ಭಾವನಾದಿಂದ ಹಚ್ಕೊಂಡು ಕುಡ್ರೋದು. ಹೋಗ್ಲಿ ಒಂದು ದಿವ್ಸ ಅಡುಗೆ ಮಾಡೋದು ಬಿಡ್ರಿ, ಸಂಜೆಗೆ ಒಮ್ಮೆ ಮಧ್ಯಾಹ್ನ ಏನು 1-2ಕ್ಕೆ ಚಾಲು ಆಕ್ಕಾವ ಧಾರಾವಾಹಿಗಳು, ರಾತ್ರಿ 10 ತನಕ ಅವು ನೋಡ್ರಿ, ಒಟ್ಟ ಬಿಡಬೇಡ್ರಿ. ಏನೇನು ಪರಿಣಾಮ ಆಕ್ಕತಿ ಮನಸ್ಸಿನ ಮೇಲೆ ನೋಡ್ಕೋತಿರೋದು. ಅದನ್ನು ನೋಡಿ ಯಾರ್ದರೆ ತಲೆ ಸುದ್ದು ಉಳ್ದವನು ಇಲ್ಲ. ಅದೇ 1 ತಾಸು ಮಹಾತ್ಮರ ಪ್ರವಚನ ಕೇಳಿ, 1 ತಾಸ ಪ್ರಾಣಾಯಾಮ ಮಾಡಿ, ಧ್ಯಾನವನ್ನು ಮಾಡಿ, ಜಪ ಮಾಡಿ ನಾವು ಕುಂತೀವಿ ಅಂದ್ರೆ ನಮ್ಮ ಮನಸ್ಸು ಶಾಂತ ಆಕತ್ತೋ ಏನು ವಿಕಾರ ಆಕತ್ತೋ ನಾವು ಪರೀಕ್ಷೆ ಮಾಡಬೇಕು. ಅದಕ್ಕೆ ನಿಮ್ಮ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ. ತಾಪತ್ರಯ ಹೋಗಬೇಕಾಗಿತ್ತು ಅಂದ್ರೆ ಸತ್ಸಂಗಕ್ಕೆ ಬರಬೇಕು. ಆದರೆ ಏನು ಮಾಡೋದು, ಮನುಷ್ಯ ಇವನು ಒಲವು ಯಾವ ಕಡೆಗೆ ಅದ ಅಂದರೆ ಬೇರೆ ಕಡೆಗೇನೆ ಐತಿ. ಮನಸ್ಸ ಇವೊಂದು ಸ್ವಚ್ಛ ಇಲ್ಲ, ಮನಸ್ಸು ಭಾಳ ಮಲಿನವಾಗಿರುವುದರಿಂದ ತಿಳಿಯಾಗಲಕ್ಕನ ಬಿಡುವಲ್ಲಿ. ಈಗ ಮಳೆ ಆಗಿರುತ್ತದೆ, ಮಳೆ ಆದ ಬಳಿಕ ಒಡ್ನ್ಯಾಗ ನೀರು ನಿಂತಿರ್ತಾವೆ. ಆ ನೀರು ಹೆಂಗಿರ್ತಾವು, ಕಲಕ್ಕೆ ನೀರು ಇರ್ತಾವೆ. ಆ ನೀರ ನೀವು ಒಂದು ಚರಿಗೆಯಲ್ಲಿ ತಂದ ತುಂಬಿ ನಿಮ್ಮ ಮುಂದೆ ಇಟ್ಕೊಂಡು ಕುಂಡಿರ್ಬೇಕು. ಧ್ಯಾನ ಮಾಡೋ ಪದ್ಧತಿ ಇದೆ. ಇರಲಿಲ್ಲ ಅಂದ್ರೆ ಈಗ ಮಳೆ ಆಗಿಲ್ಲರಿ, ಹೆಂಗೆ ಮಾಡೋದು ಧ್ಯಾನ? ಏನಿಲ್ಲ, ಒಂದು ಹಿಡಿ ಮಣ್ಣು ಹಾಕೋದು, ಕಲಸೋದು, ರಾಡಿ ಆಗಿಬಿಡ್ತೈತಿ, ಮುಂದಿಟ್ಕೊಂಡು ಕುಂಡ್ರೋದು. ನೀವು ಸಾವಕಾಶ ನೋಡ್ಕೋತ ಹೋಗ್ರಿ. ಬೇಕಾದಷ್ಟು ಕಲಕ ನೀರಿರಲಿ, ರಾಡಿ ನೀರಿರಲಿ, ಒಟ್ಟ ಅದನ್ನು ಅಳಗಾಡಿಸ್ಲಾರ್ದಂಗೆ 4-5 ತಾಸು ಇಟ್ರಿ ಅಂದ್ರೆ ಮ್ಯಾಲೆಲ್ಲ ತಿಳಿ ನೀರು ನಿಲ್ತೈತಿ, ಕೆಳಗೆ ಹೋಗಿ ರಾಡಿ ನೀರು ನಿಲ್ತೈತಿ, ರಾಡೆಲ್ಲ ಕೆಳಗೆ ನಿಲ್ತೈತಿ. ನಾವು ಕೂಡ ನಮ್ಮ ಮನಸ್ಸು ಇಷ್ಟು ಗದ್ದಲ, ಇಷ್ಟು ಹೊಲಸ, ಇಷ್ಟೆಲ್ಲ ಆಗಿರಬಹುದು. ಮ್ಯಾಲ ಅದನ್ನು ಕಲಿಸ್ತಾ ಇರೋದ್ರಿಂದ, ಅದನ್ನು ಅಲುಗಾಡಿಸ್ತಾ ಇರೋದ್ರಿಂದ ನಮ್ಮ ಮನಸ್ಸು ಮತ್ತಷ್ಟು ಹೆಚ್ಚಿಗೆ ಹೊಲಸಾಗ್ಲತ್ತದ. ಅದು ತಣ್ಣಗಾಗ್ಲಕ್ಕೆ ಬಿಡ್ಬೇಕು ಸ್ವಲ್ಪ. ದಿನಂಪ್ರತಿ ಧಾರಾವಾಹಿ ನೋಡೋರು ಮನಸ್ಸು ಎಂದರೆ ತಣ್ಣಗಾಕತ್ತೇನ? ನೀವೇ ಹೇಳ್ರಿ, ನೋಡು ತಾಯಂದ್ರು ದಿನ ನೋಡ್ತಿರ್ತೀರಿ. ದಿನಂಪ್ರತಿ ಸಿನಿಮಾ ನೋಡೋ ಮನುಷ್ಯಂದ ಮನಸ್ಸೆಂದರೆ ಶಾಂತ ತಣ್ಣಗಾಕತ್ತೇನೆ? ಅದರಾಗ ಅವರು ಸರಿಯಾದಂಥ ಚಲನಚಿತ್ರಗಳು ಅದಾವ, ಸರಿಯಾದ ಧಾರಾವಾಹಿಗಳು ಅದಾವ. ಆದರೆ ಅದನ್ನು ನಾವು ನೋಡಂಗಿಲ್ಲಲ್ಲ. ನಾವು ನೋಡು ಎಂಥವು ಅತ್ತಿ ಸೊಸಿ ಜಗಳ ಜೋರ್ದಾರ್ ನಡೆದಿರಬೇಕು. ಏನು ಧಾರಾವಾಹಿ, ಅದನ್ನು ನೋಡ್ತಾರೆ ಇವರು. ಅದಕ್ಕೆ ಮನ್ಯಾಗ ಜಗಳ ಹೆಚ್ಚಾಗ್ತಾವೆ. ಆದ್ದರಿಂದ ಅವರು ಹೇಳೋದೇನು ಅಂದ್ರೆ, ತಣ್ಣಗಾಗಲಾಕ ಬಿಡಬೇಕು, ನೀರ ತಿಳಿಯಾಗಲಾಕ ಬಿಡಬೇಕು. ತಿಳಿಯಾಗಲಾಕ ಬಿಡಲಿಲ್ಲ ಅಂದ್ರೆ ತಿಳಿ ಆಗುವುದರೆ ಹೆಂಗದು? ಈಗ ನಾವು ಜಗಳ ಮರಿಬೇಕಾಗಿತ್ತು ಅಂದ್ರೆ ಅವ ಏನು ಬೇದಿದ್ದ ಅದನ್ನು ನೆನಪು ಮಾಡ್ಕೋತ ಕೂತೀವಿ ಅಂದರೆ ಅದನ್ನೇ ಮರೆಯೋದು ಹೆಂಗೆ? ಸಾಧ್ಯನೇ ಇಲ್ಲದು. ಅದು ಏನು ಆದದ್ದಾಗಿ ಹೋಗಲಿ, ನಾವು ಹೊಸ ಕೆಲಸ ಮಾಡ್ಕೋತ ಹೋಗುನು, ಚಲೋ ಕೆಲಸ ಮಾಡ್ಕೋತ ಹೋಗುನು ಅಂಥೇಳಿ ಮಾಡ್ಕೋತ ಹೋದೀವಿ ಅಂದ್ರೆ ಅದು ಜಗಳ ಮರ್ತ ಹೋಗ್ತೈತಿ. ನಮ್ಮದು ಹಂಗೆ ಆಗೋದಿಲ್ಲ. ಈಗ ಸಣ್ಣ ಹುಡುಗರು ಎಲ್ಲರೇ ಬಿದ್ದು ಗಾಯ ಮಾಡ್ಕೊಂಡಿರ್ತಾವೆ, ಹುಣ್ಣಾಗಿ ಬಿಡ್ತೈತೆ ಅದು. ಅವೇನು ಮಾಡ್ತಾವೆ ಹುಡುಗರು? ಒಂದು ದಿವಸ ಆಗಿರೋದೆಲ್ಲ ಸಣ್ಣಂಗೆ ಹಕ್ಕಳಿ ಬರ್ಲಕ್ಕೆ ಚಾಲೂ ಆಗ್ತೈತೆ, ಅದು ಮಾಯಲಕ್ಕೆ ಚಾಲೂ ಆಗ್ತದೆ. ಇವು ಹುಡುಗರು ಏನು ಮಾಡ್ತಾವೆ? ಇದೇನು ಕರ್ರಗೆ ಬರ್ಲತ್ತೈತಿ, ಕೆತ್ತಿಗಿತಾವೆ. ಅದು ಮಾಯು ಬದಲಿಗೆ ಏನಾಗ್ತದ? ಮತ್ತು ಹೊಸ ಗಾಯ ಆಗ್ತೈತಿ.
ಹಂಗೆ ನಮ್ಮ ಮನಸ್ಸ ಶಾಂತ ಆಗಬೇಕು, ತಣ್ಣಗಾಗಬೇಕು. ನಾವು ಕೆಟ್ಟ ಸಂಗತಿಗಳನ್ನು ಮರಿಬೇಕು ಅಂದ್ರೆ ಮರ್ತ ಬಿಡ್ಬೇಕು, ಹೊಳ್ಳಿ ನೆನಪು ಮಾಡ್ಕೋಬಾರ್ದು. ಅವನು ಹೋದ ವರ್ಷ ನನಗೆ ಏನು ಬೇದಿದ್ದ, ಯಾವಾಗ ಹೋಳಿ ಹುಣ್ಣಿಮ್ಯಾಗ ಏನು ಬೇದಿದ್ದ, ಇವು ನೆನಪು ಮಾಡ್ಕೊಂಡ. ಹೊಳ್ಳಿ ಈ ಸಲ ಹೋಳಿ ಹುಣ್ಣಿಮ್ಯಾಗ ಅವಾಗೇನು ಬೇಯಬೇಕು, ಹೆಂಗೆ ಜಗಳ ತೆಗಿಬೇಕು, ಇದನ್ನ ಪ್ಲ್ಯಾನ್ ಹಾಕ್ತಾ ಇದ್ದಾನೆ. ಮತ್ತು ಇಷ್ಟು ತಲೆಯಾಗಿ ನೆನಪು ಮಾಡ್ಕೊಳ್ಳೋ ಸಂದರ್ಭದೊಳಗೆ ನಿನ್ನ ಮನಸ್ಸು ಹೆಂಗೆ ತಿಳಿಯಾಗ್ತೈತಿ, ಸ್ವಚ್ಛ ಆಗ್ತೈತಿ. ಸ್ವಚ್ಛ ಆಗಲಾರ್ದ ದೇವ್ರ ಹೆಂಗೆ ಕಾಣವ, ಸ್ವಚ್ಛ ಆಗಲಾರ್ದ ಮಹಾತ್ಮರ ಮಾತು ಹೆಂಗೆ ತಿಳಿಯವು. ಈ ಮನಸ್ಸಿನ ದೋಷಗಳು ಹಲವಾರದವ. ಅದರಲ್ಲಿ ಒಂದು ದೋಷ ಯಾವುದು ಅಂದ್ರೆ, ಈ ಪ್ರಪಂಚವನ್ನು ಭಾಳ ಪ್ರೀತಿಸ್ತಾನೆ ಮನುಷ್ಯ. ಎಷ್ಟಾಂದ್ರೆ ತನ್ನ ಜೀವದಕ್ಕಿಂತ ಹೆಚ್ಚಿಗೆ ಪ್ರೀತಿಸ್ತಾನೆ. ಹಿಂಗೆ ಮಾಡ್ಕೋತ ಹೋದ ಅಂದ್ರೆ ಇವನ ಮನಸ್ಸು ಎಂದೂ ಸ್ವಚ್ಛ ಆಗಂಗಿಲ್ಲ. ಅತಿಯಾದ ಪ್ರೀತಿ ಹಿಂದಕ್ಕೆ ನಡೆದದ್ದಿದು. ಒಂದು ಊರಾಗ ಇಬ್ಬರು ಸತಿಪತಿಗಳು ಹೊಸದಾಗಿ ಲಗ್ನ ಆಯ್ತು. ಲಗ್ನ ಆದ ಬಳಿಕ ಭಾಳ ಪ್ರೀತಿ. ಎಲ್ಲೂ ಹುಡುಗ ಹೊರಗೂ ಹೋಗುವಲ್ಲ, ಹೊಲ್ದಾಗ ಕೆಲಸ ಮಾಡುವಲ್ಲ, ಊರಾಗ ಅಡ್ಡಾಡುವಲ್ಲ, ಮನ್ಯಾಗ ಕಾಯಂ. 5-6 ತಿಂಗಳಾಯ್ತು ಲಗ್ನ ಆಗಿ ಮನ್ಯಾಗ ಇದ್ದ. ಅವರು ತವರು ಮನೆಯವರು ತಮ್ಮ ಮಗಳನ್ನು ಮನೆಗೆ ಕರೆಸೋಬೇಕು ಅಂತ ಹೇಳಿದ್ರು. ಅವರು ಬಾರುವ ತಂಗಿ, ಮತ್ತು 6 ತಿಂಗಳಾತು ಅದಕ್ಕೆ ಆ ಕಡೆ ಹೋಗ್ಯದಿ ಬಾ ಅಂತ ಕರೆದ್ರು. ಪಾಪ ಹೆಣ್ಮಗಳು ಆಯಿತು ಅಂತ ಅವ್ವ ಅಪ್ಪನ ಮಾತಿಗೆ ಬೆಲೆ ಕೊಟ್ಟು, ಇವಂಗೆ ಜರ್ ಹೇಳಿದ್ನಿ ಅಂದರೆ ಇವ ಹೋಗಕೂಡುದಿಲ್ಲ ಅಂತ ತಿಳ್ಕೊಂಡು ಹೇಳಾರ್ದು ತವ್ರ ಮನೆಗೆ ಹೋದ್ಲಕ್ಕೆ. ಅದು ಎಲ್ಲಿತ್ತು, ಹೊಳಿ ದಂಡಿಗೆ ತವ್ರ ಮನೆ ಇತ್ತು, ಹೊಳಿ ಈಚೆ ಕಡೆ ಇದು ಗಂಡ ಮನೆ ಇತ್ತು. ಹೋಗಿ ಬಿಟ್ಲಕ್ಕೆ. ಇವ ಎಲ್ಲೋ ಕೆಲಸದ ನಿಮಿತ್ತ ತುಸು ಹೋಗಿದ್ದ. ಹೋಗಿ ಬಂದು ಸಾಯಂಕಾಲ ಮನ್ಯಾಗ ನೋಡ್ತಾನ, ಮನೆ ಖಾಲಿ. ಮತ್ತು ಖಾಲಿ ಅಂದರೆ ಏನೂ ಆಗಿಲ್ಲ. ತಿಜೋರಿ ಅಲ್ಲೇ ಐತಿ, ರೊಟ್ಟಿ ದುರುಡೆ ಅಲ್ಲೇ ಅದ, ಎಲ್ಲ ಜ್ವಾಳ ಕಾಳ ನೆಟ್ಲ ಎಲ್ಲ ಹೊರಗೆ ದನಗಳು ಎಲ್ಲ ಬರೋಬ್ಬರಿ ಅದಾವ. ಆದರೂ ಇವಾಗ ಮನೆ ಎಲ್ಲ ಖಾಲಿ ಆದಂಗೆ ಅನಿಸ್ಲಕ್ಕೆ ಚಾಲು ಆತ. ಯಾಕ, ಇವ ಬಹಳ ಪ್ರೀತಿ ಮಾಡ್ತಾ ಇದ್ದಂಥ ಹೆಂಡತಿನ ಮನೆಯಾಗಿಲ್ಲ. ಏನು ಮಾಡೋದಿನ್ನ. ಅವಾಗ ಮಳೆಗಾಲದ ದಿವಸ ಮಳೆ ಭಾಳ ಜೋರಾಗಿ ಮಳೆ ಬರ್ತಿತ್ತು. ಇವಂದ ಇನ್ನು ಬದುಕೋದು ಹೆಂಗಂದವ ನೋಡ್ರಿ. ಇದು ಗಾಢವಾದ ಪ್ರೀತಿ, ಅತಿಯಾದ ಪ್ರೀತಿ ಹಿಂಗೆ ಮಾಡ್ಲಕ್ಕೆ ಹಸ್ತೈತಿ. ಹೆಂಡತಿ ಕಣ್ಣು ಮುಂದೆ ಕಾಣಲಿಲ್ಲ ಅಂದ್ರೆ ಬದುಕೋದರೆ ಯಾಕ ತಂದವ. ಹಂಗಾದ್ರೆ ಮಗ್ಗಲ ಮನೆ ಅವ್ರಿಗೆ ಕೇಳಿದ, ಮತ್ತು ಕಾಕೂರಿ ನಮ್ಮ ಮನೆಯವ್ರು ಎಲ್ಲಿ ಹೋಗ್ಯಾರು ಅಂತ ಕೇಳಿದವ. ಯಾಕೆ ತಮ್ಮ ನಿನಗೆ ಹೇಳಿ ಹೋಗಿಲ್ಲನು ಅಂತ ಅವ್ರು ಅಂದರು. ನನಗೆ ಹೇಳ್ರೆ ಕಳ್ಸಂಗಿಲ್ಲ ಅಂತ ಹೇಳಾರ್ದ ಹೋಗ್ಯಾರ, ಎಲ್ಲಿ ಹೋಗ್ಯಾರ ಹೇಳ್ರಿ ಅತ್ತವ. ಅವ್ರಂದ್ರು, ಎಲ್ಲಿ ಹೋಗ್ತಾರ ತಮ್ಮ ಹೆಣ್ಮಕ್ಕಳು, ಎರಡನೇ ಪ್ರಶ್ನೆನೇ ಇಲ್ಲ. ಏನ್ರಿ ಸಿಟ್ಟಿಗೆ ಬಂದ್ರೆ ನೇರವಾಗಿ ತವ್ರ ಮನೆಗೆ ಹೋಗಿಬಿಡುತ್ತೆ. ಬೇರೆ ಜಾಗಲಕ್ಕೆ ಹೋಗ್ಲಿಕ್ಕೆ ಅವಕಾಶನೇ ಇಲ್ಲ. ಈ ಗಣಮಕ್ಕಳು ಕಳ್ಕೊಂಡ್ರಂದ್ರೆ ಮತ್ತೆ ಬೇರೆ ಬೇರೆ ಕಡೆ ಹುಡುಕಾಡ್ಬೇಕಾಗತ್ತೆ. ನೀವು ಕಳ್ಕೊಂಡ್ರಂದ್ರೆ ಏನೂ ಇಲ್ಲ, ತವ್ರ ಮನೆಗೇನ ನೇರವಾಗಿ. ಅವಾಗ ತವ್ರ ಮನೆಗೆ ಹೋಗ್ಯಾಳ ಅಂದ ಕೂಡಲೇ ಇವನಿಗೆ ದಿಗಿಲು ಬಡ್ದಂಗಾತ. ರಾತ್ರಿ 8-9 ಗಂಟೆ ಸಮಯ. ಹೊರಗರೆ ಧಾರಾಕಾರವಾಗಿ ಮಳೆ ಬೀಳತೈತಿ, ಸಿಡ್ಲ ಗುಡುಗ ಎಲ್ಲ ಜೋರಾಗೈತಿ. ಹೊಳೆಯರೇ ತುಂಬಿ ಹರಿಲತ್ತೈತಿ. ಅದೇನು ಎಂಥ ಹೊಳೆಪ, ಸಾವಕಾಶ ಹರಿತೈತಿ ಹಿಂಗಲ್ಲ, ಪ್ರವಾಹ. ಅದರಾಗ ಕಣಕಿ ಬಣವೆನೂ ತೇಲ್ಕೊಂಡು ಬರ್ಲಾತ್ತೈತಿ, ಕಬ್ಬಿನ ರವದಿ ತೇಲ್ಕೊಂಡು ಬರ್ಲಾತ್ತೈತಿ, ಅಶಕ್ತಿದ್ದ ನಾಯಿಗಳು ಅದರಾಗ ತೇಲ್ಕೊಂಡು ಬರ್ಲಾತ್ಯಾವು. ಕಂಟೆ ಅದು ಇದು ಹೊಲಸ ತಿಪ್ಪಿ ಎಲ್ಲ ನದ್ಯಾಗ. ಇಲ್ಲಿ ನೀವು ಗೋಗಾಡ್ದಾಗ ಅದೀರಿ, ಹೊಳೆ ಪಳ್ಳಿ ನೋಡಿರಂಗಿಲ್ಲ.
ತುಸು ರೊಕ್ಕ ಖರ್ಚು ಮಾಡಿ ಮಳೆಗಾಲ ಮುಂಗಾರು ಮಳೆ ಆಗ್ತೈತ್ಲ ಅವಾಗ ಹೋಗಿ ಹೊಳೆ ನೋಡ್ಬೇಕು. ಅದೇನು ಹೊಳೆ ನೀರು ಕುಡ್ದವ ಪಾವನ ಆಗಬೇಕು ಅವ ಅಟ್ಟು ಹೊಲಸು. ಎಲ್ಲ ತಿಪ್ಪಿ ಗಟಾರ ಎಲ್ಲ ಎಲ್ಲಿರ್ತಾವಂದ್ರೆ ಹೊಳ್ಯಾಗ ಎಲ್ಲ ತೇಲ್ಕೋತ ಬರ್ತಿರ್ತಾವ. ಅವಾಗ ಇವಾಗ ಅದೇನೂ ಇಲ್ಲ, ತಲೆಯಾಗ ಏನೈತಿ ಇವನಿಗೆ, ಬರೀ ಹೆಂಡತಿ ಒಂದ, ಮತ್ತೇನು ತಲೆಯಾಗಿಲ್ಲ. ಅಷ್ಟು ದೊಡ್ಡ ಹೊಳೆ ಇತ್ತು, ಎಲ್ಲ ಪ್ರವಾಹನೇ ಬಂದಿತ್ತು. ಹೊಳ್ಯಾಗ ಜಿಗದ ಏನಂತೇಳಿ ಜಿಗದ, ಪತ್ನಿ ನಮಃ, ಹೆಂಡತಿಯೇ ನಿನಗೆ ನಮಸ್ಕಾರ ಅಂದ ಜಿಗದ. ಓಂ ನಮಃ ಶಿವಾಯ ಅಂತ ಜಿಗದಿದ್ದ ಅಂದ್ರೆ ಮುಕ್ತಿ ಆಗ್ತಿತ್ತು. ಹೆಂಡತಿಗೆ ಜಯಕಾರ ಆಗಲ್ಲ ಜಿಗತ್. ಎದರಾಗ ಜಿಗದಾನ? ಬಾವ್ಯಾಗಲ್ಲ, ಕೆರೆಯಾಗಲ್ಲ, ಅದು ರೌದ್ರ ರೂಪದಿಂದ ಹರಿಯುವಂಥ ಪ್ರವಾಹ. ಬರೇ ನೋಡ್ರನ ಮನುಷ್ಯನ ಮನಸ್ಸ ನಡಗಬೇಕು, ಎದಿ ತಣ್ಣಗಾಗಬೇಕು ಅಂಥ ಹೊಳೆ ಅದು. ಕೃಷ್ಣಾ ನದಿ ಏನು ಸಾಮಾನ್ಯ ಏನು? ಅದರಾಗ ಇಲ್ಲಿದ ಹಿಂಗಂದ್ರೆ ಉತ್ತರ ಭಾರತದೊಳಗೆ ಅವು ಗಂಗಾ ನದಿ ಅದು ಹರಿತಾವೆ, 10 ಕಿಲೋಮೀಟ್ರ್ ಅಗಲ ಹರಿತಾವೆ. ಬರೇ ಉದ್ದ ಬೇರೆ ಸಾವಿರಾರು ಕಿಲೋಮೀಟ್ರ್. ಅಗಲ ಎಷ್ಟು ಅದಾವಂದ್ರೆ ಅವು ನದಿಗಳು 10 ಕಿಲೋಮೀಟ್ರ 15 ಕಿಲೋಮೀಟ್ರ್ ಅಗಲ ಹರಿತಾವ. ಒಂದು ಬಳಕೆ ದಂಡಿ ಕಾಣತೈತಿ ಹಂಗೆ, ಸಮುದ್ರ ಇದ್ದಂಗೆ. ಅವಾಗ ಜಿಗದಪ್ಪ, ಜಿಗದ. ರಾತ್ರಿ 1 ಗಂಟೆ ಆಗಿತ್ತು. ಟಕ್ ಟಕ್ ಬಾಗಲ ಬಡದೇವು. ಎಲ್ಲಿ? ಮನೆ ದೇವ್ರಿಗೆ ಹೋಗಿ ಅವನು ಹೆಂಡತಿ ಬಾಗಲ ಬಡದ. ಅವರು ಗಾಬರಿಯಾಗಿ ಯಾರು ಬಾಗಲ ಬಿಡ್ಲತ್ತರಿ, 1 ಗಂಟೆಕತ್ತ ಬಾಗಲ ತೆಗೆದು ನೋಡ್ತಾರ, ಭೂಪ ಮುಂದೆ ನಿಂತ ಬಿಟ್ಟಾನ. ಗಾಬರಿ ಆತವ್ರಿಗೆ. ಕಿಡಿಕ್ಯಾಗ ನೋಡಿದ್ರ ಒಂದು ಇಷ್ಟು ದಪ್ಪದಾದಂಥ ಹೆಬ್ಬಾವು ಜೋತು ಬಿದ್ದೈತಿ ಕಿಡಿಕ್ಯಾಗ. ಆ ಬಳಿಕ ಕೆಳಗೆ ನೋಡಿದ್ರ ಅಲ್ಲಿ ಒಂದು ಮೊಸಳೆ, ಅದಕ್ಕಿಂತ ಕೆಳಗೆ ನೋಡಿದ್ರ ರೌದ್ರ ರೂಪದಿಂದ ತುಂಬಿ ಹರಿಯುವ ಪ್ರವಾಹ. ಇದನ್ನೇನು ಲಕ್ಷ್ಯ ಮಾಡಲಾರ್ದೆ ಕೇಳಿದ್ಲಕ್ಕೆ ಗಾಬರಿಯಾಗಿ ಮೈಯೆಲ್ಲ ಕಂಟಿ ಅದು ಎಲ್ಲ ತರದಿದ್ದು, ರಕ್ತ ಬರ್ತಿತ್ತು, ರಾಡಾಗಿತ್ತು, ಅರಿವು ಹರಿದಿದ್ದು. ಕೇಳಿದ್ಲಿ ಹೆಂಡತಿ, ಏನ್ರಿ ಅವತಾರ ಆತಿ ಕೇಳಿದ್ಲಕ್ಕೆ. ಲಗ್ನಾಗಾಗ ಅವತಾರ ಹೆಂಗಿತ್ತು, ಇದ್ಯಾವ ಅವತಾರ ತಂದ್ಲಕ್ಕೆ. ಅವಾಗ ಅವಂದ, ಏನಿಲ್ಲ, ನೀನೇ ಎಲ್ಲ ಅನುಕೂಲ ಮಾಡಿದಲ್ಲ, ಹೇಳೇ ಬಿಟ್ಟದೆ ಅಂತ ನಾ ತಿಳ್ಕೊಂಡಿದ್ನಿ. ನಾ ಬರ್ತನತ್ ಗೊತ್ತಾಗಿ ನೀನು ಒಂದು ನಾವು ಕಳಿಸಿದ್ದಿ, ಅದು ನಾವು ಇರಲಿಲ್ಲ, ಮೊಸಳೆ ಡುಬ್ಬದ ಮೇಲೆ ಹತ್ತಿ ಕೂತು ಬಂದಾನೆ. ಆ ಬಳಿಕ ನಾ ಬರ್ತನತ್ ಗೊತ್ತಾಗಿ ನೀನು ಹಗ್ಗ ಇಳಿ ಬಿಟ್ಟಿದ್ದು ಕಿಡಿಕ್ಯಾಂದ ಹಾಸಿ ನೋಡ್ತಾನ ಹಾವು. ಅವಾಗ ಆ ಹೆಣ್ಮಗಳಂದ್ಲು, ಅಲ್ರಿ ಎಷ್ಟು ಹುಚ್ಚದಿರಿ, ಈ ಶರೀರದ ಮೇಲಿನ ಪ್ರೀತಿಗಾಗಿ ಮೋಹಕ್ಕಾಗಿ ಇಷ್ಟೆಲ್ಲವನ್ನ ಲಕ್ಷ್ಯಕ್ಕೆ ತಗೊಳ್ಳಾರ್ದನ ನೀವು ಬಂದರಿ ಅಂದ ಬಳಿಕ ಇದೇ ಪ್ರೇಮವನ್ನು ನೀವು ಒಂದು ವೇಳೆ ಪರಮಾತ್ಮನ ಮೇಲೆ ಇಟ್ಟಿದ್ರ ಮುಕ್ತರಾಗಿ ಹೋಗ್ತಿದ್ದಿರಲ್ಲ ಅಂತ ಒಂದು ಮಾತಂದ್ಲು. ಕೆಡುವ ಶರೀರದ ಮೇಲಿಟ್ಟು ಪ್ರೇಮವನ್ನು ದೇವರ ಮೇಲಿಟ್ಟಿದ್ರೆ ಮುಕ್ತರಾಗಿ ಹೋಗುತ್ತಿದ್ರಿ, ದೇವರಾಗುತ್ತಿದ್ರಿ ಅಂತ ಹೇಳಿದ್ಲು. ಇಷ್ಟೇನಿದು ಗಾಡಿ ತಯಾರಾಗಿ ಹೋಗಿತ್ತಿದು. ಈ ಮಾತೇನ ಹೆಣ್ಮಗಳಿಂದ ಬಂತು, ಕರೆಂಟ್ ಶಾಕ್ ಹೊಡೆದಂಗಾತೀವಿ, ಮಿನ್ಸ್ ಹೊಡೆದಂಗಾಯ್ತು. ಅದೇ ಕ್ಷಣಕ್ಕೆ ಅವಗನಿಷ್ಟು ನಾ ಏನು ಮಾಡ್ತಾ ಇದ್ದೀನಿ, ಎದಕ್ಕಾಗಿದೆಲ್ಲ ಅಂತ ವಿಚಾರ ಮಾಡಿ ಅದೇ ಕ್ಷಣಕ್ಕೆ ಮನಸ್ಸು ಸಂಪೂರ್ಣವಾಗಿ ಪರಿವರ್ತನೆ ಆಯಿತು. ಅಲ್ಲೇ ಏನು ಬಾಗಲ್ದಾಗ ನಿಂತಿದ್ದಲ್ಲ, ಅಲ್ಲಿಂದಲೇ ನೀನೇ ನನ್ನ ಗುರು ಅಂತ ಹೆಂಡತಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಯಾಕೆ? ನೀನು ನನ್ನ ಅರಿವಿನ ಕಣ್ಣ ಜ್ಞಾನದ ನೇತ್ರವನ್ನು ತೆಗೆಸಿದಂಥ ಗುರು. ಆ ಹೆಂಡತಿ ಹೆಸರು ತುಳಸಿ. ಆವಾಗಲೇ ಅವ ತುಳಸಿ ದಾಸನಾದ. ಅಂದರೆ ಏನಪ್ಪ?
ಹೆಂಡತಿಯ ಮಾತಿನಿಂದ ಸಂಪೂರ್ಣವಾಗಿ ಪರಿವರ್ತನೆಯಾಗಿ, ಇನ್ನು ಮುಂದೆ ನೀ ನನ್ನ ಹೆಂಡತಿಯಲ್ಲ, ನನ್ನ ಗುರು, ಇನ್ನು ಮುಂದೆ ನಾನು ನಿನ್ನ ಕಡೆ ಏನು ಬರಂಗಿಲ್ಲ, ನನ್ನ ಮನೆಗೆ ಹೋಗಂಗಿಲ್ಲ, ನೇರವಾಗಿ ನಾನು ಎಲ್ಲಿ ಹೋಗ್ತೀನಿ ಅಂದರೆ ಕಾಡಿಗೆ ಹೋಗ್ತೀನಿ, ರಾಮನಾಮದ ಜಪವನ್ನು ಮಾಡಿ ರಾಮನೊಳಗ ಒಂದಾಗಿ ಹೋಗ್ತೀನಿ ಅಂತ ಅಂದಿನಿಂದ 12 ವರ್ಷ ತಪಶ್ಚರ್ಯ ಮಾಡಿ ತುಳಸಿದಾಸನಾದ. ಹನುಮಾನ್ ಚಾಲಿಸ ಬರೆದವರು ಯಾರು ಅಂದ್ರೆ ತುಳಸಿದಾಸರು. ರಾಮಚರಿತ ಮಾನಸವನ್ನು ಬರೆದವರು ಯಾರು ಅಂದ್ರೆ ತುಳಸಿದಾಸ್. ಇವತ್ತಿಡೀ ಉತ್ತರ ಹಿಂದೂಸ್ತಾನದಲ್ಲಿ, ಉತ್ತರ ಭಾರತದಲ್ಲಿ ಪ್ರತಿ ಮನೆಗಳಲ್ಲಿ ಇಟ್ಟು ಓದುವಂಥ ಗ್ರಂಥ ಯಾವುದು ಅಂದ್ರೆ ತುಳಸಿ ರಾಮಾಯಣ. ಬರೆದವರು ಯಾರು? ತುಳಸಿದಾಸ. ಹೆಂಗೆ ಹೋಗಿದ್ದೀವ? ಪೂರ್ಣ ಮೋಹದ ರಾಡಿಯಿಂದ ಆ ಹೆಂಡತಿ ಕಡೆಗೆ ಹೋಗಿದ್ದ. ಆದ್ರೆ ಅದೇ ಕ್ಷಣಕ್ಕೆ ಅವನಲ್ಲಿ ಅಪಾರ ಪರಿವರ್ತನೆಯಾಗಿ ಹಿಂದೆ ಸರದ. ಮೋಹ ಅಂದ್ರೆ ಅಷ್ಟು ಕೆಟ್ಟದು, ಸುಲಭ ಅಲ್ಲ. ಮೋಹ ಅಂದ್ರೆ ರಾಡಿ ಅಂತ ಕರೀತಾರೆ ಅದಕ್ಕೆ. ಅತಿಯಾದ ಪ್ರೀತಿ, ಇದು ವ್ಯಕ್ತಿ ಮೇಲಿನ ಮೋಹ ಆಯಿತು. ಇನ್ನು ವಸ್ತುಗಳ ಮ್ಯಾಲ, ರೊಕ್ಕದ ಮ್ಯಾಲ, ತುಸು ಮಂದಿಗೆ ಬಂಗಾರದ ಮ್ಯಾಲ, ರೊಕ್ಕದ ಮ್ಯಾಲ, ಅಧಿಕಾರದ ಮ್ಯಾಲ, ಕೀರ್ತಿ ಮ್ಯಾಲ ಮೋಹ ಇರ್ತೈತಿ, ಪ್ರೀತಿ ಭಾಳ. ಒಬ್ಬ ಅಜ್ಜ, ಅವನಿಗೆ ಸಣ್ಣ ವಯಸ್ಸಿನಿಂದ ಒಂದು ಕನಸಿತ್ತು. ಏನು ಕನಸಪ್ಪ? ನಾ ದೊಡ್ಡ ಶ್ರೀಮಂತ ಆಗಬೇಕು, ನನ್ನ ಹತ್ತಿರ ಸಾಕಷ್ಟು ಬೆಳ್ಳಿ ಬಂಗಾರ ಮುತ್ತು ರತ್ನಗಳಿರಬೇಕು, ನನ್ನಷ್ಟು ಸಾಹುಕಾರ ಯಾರು ಇರಬಾರ್ದು ಅಂತ ನಾವು ಕನಸು. ಆಯಿತು, ಸಣ್ಣ ವಯಸ್ಸಿನಲ್ಲಿದ್ದಾಗಿನಿಂದ ಹಿಡ್ಕೊಂಡು ರೊಕ್ಕ ಗೊಳೆ ಮಾಡ್ಕೋತ ಬಂದ. ವಯಸ್ಸ 85 ಆಯಿತು. ವಯಸ್ಸು 85 ಅಂದ ಬಳಿಕ ಮರಿಮಕ್ಕಳಾಗಿರ್ತಾವೆ. ಆ ಬಳಿಕ ಒಂದು 4 ಮಂದಿ ಮಕ್ಕಳು, ಅವ್ರಿಗೆ ಮತ್ತು 4 ಮಂದಿ ಮೊಮ್ಮಕ್ಕಳು, ಮತ್ತು ಅವರಿಗೆ ಹಿಂಗೆಲ್ಲ ಮನೆ ತುಂಬ ಇವನು ಬಳಗ ಬೆಳೆದಿತ್ತು. ಅಲ್ಲಿಂದ ಇವನಿಗೂ ಕೈಯ ನಡಗ್ಲಕ್ಕೆ ಚಾಲು ಆಗಿತ್ತು, ದೃಷ್ಟಿ ಮಂದಾಗಿತ್ತು, ಕಿವಿ ಕೇಳಿಸ್ಲಾರ್ದಂಗಾಗಿತ್ತು. ಆವಾಗ ಇವಂಗೊಂದು ಚಟ ಇತ್ತು, ಒಟ್ಟು ರೊಕ್ಕ ಎಣಿಸೋದು, ಆನಂದ ಪಡೋದು, ಬಳಸಂಗಿಲ್ಲ. ಭಾಳ ಮಂದಿ ಲೋಭಿಗಳ ಜೀವನ ಹೆಂಗಂದ್ರೆ ಬರೇ ರೊಕ್ಕ ಎಣಿಸಿ ಬ್ಯಾಂಕ್ನಾಗ ಇಡ್ತಾರೆ, ಬಳಸಂಗೇ ಇಲ್ಲ. ಅವರು ಓದಿಡುವುದ ಮಾಡ್ತಾರೆ, ತಕ್ಕೊಂಡು ಬರಂಗಿಲ್ಲ, ಬಳಸಂಗಿಲ್ಲ. ಅವಾಗ ಒಂದು ದಿನ ಅದನ್ನು ಯಾರಿಗೂ ಹೇಳೇ ಇದ್ದಿದ್ದಿಲ್ಲ ಇವ. ಒಂದು ದಿನ ರಾತ್ರಿ 12 ಗಂಟೆ ಆಯ್ತು, ಎಚ್ಚರಾತು ಮುತ್ಯಾಗ. ವಯಸ್ಸೆಷ್ಟ? 85. ಎಚ್ಚರಾತು. ಆದ ಕೂಡಲೇ ನೆನಪಾತ ಅವಾಗ. ಏನು ನೆನಪಾತು? ರೊಕ್ಕದ ನೆನಪಾತು. ನೋಡ್ರಿ, ಮಹಾತ್ಮರಿಗೆ ರಾತ್ರಿ ದೇವ್ರ ನೆನಪಾದ್ರೆ ನಮಗೆ ರೊಕ್ಕ ನೆನಪಾಕೈತಿ, ಕೆಲವೊಬ್ಬರಿಗೆ ಹೊಲ ನೆನಪಾಕೈತಿ, ಕೆಲವೊಬ್ಬರಿಗೆ ಮಕ್ಕಳು ನೆನಪಾಕ್ಕಾವು, ಕೆಲವೊಬ್ಬರಿಗೆ ಮತ್ತೆ ಬೇರೆ ಬೇರೆ ದಾರುದ ಬಾಟ್ಲಿ ನೆನಪಾಗು ಮಂದಿ ಐತಿ. ರಾತ್ರಿ 2 ಗಂಟೆಗೆ ದಾರುದ ಬಾಟ್ಲಿ ನೆನಪಾಗಿ ಅವಾಗ ಹೋಗಿ ಅವ ದಾರುದ ಅಂಗಡಿ ಮಾಲಕ್ಕೆ ಬಾಗಲ ಬಿಡಿತಾರೆ ಅವರು ಕುಡುಕ್ರು. ಏನು ನಿಶೆ ಹೇಳದೈತಿ, ಬಾಗಲ ತೆಗಿ. ಯಾರ್ಯಾರಿಗೆ ಏನು ನೆನಪಾಕತ್ತೆ ಏನು ಹೇಳೋದು? ಯಾರ ಮನಸ್ಸು ಹೆಂಗೈತ್ಲ ಹಂಗೆ ನೆನಪಾಗ್ತದ. ಅವರವರ ಮನ ಒಲಿದುದೇ ಬ್ರಹ್ಮ, ಸುವಿವೇಕಿಗಳಿಗೆ ಆತ್ಮತತ್ವವೇ ಬ್ರಹ್ಮ. ನಮ್ಮ ಮನಸ್ಸಿನ ಅಭಿರುಚಿ ಹೆಂಗೈತ್ಲ ಅವರವ್ರಿಗೆ ಅದೇ ಬ್ರಹ್ಮ ಆಗ್ತದ. ಬಲಿದ ಲೌಕಿಕರಿಗೆ ಸತಿಪುತ್ರಾದಿಗಳೇ ಬ್ರಹ್ಮ. ಭಾಳ ಗಾಢವಾಗಿ ಮನೆಯನ್ನು ಪ್ರೀತಿಸೋ ಮನುಷ್ಯನಿಗೆ ಹೆಂಡತಿ, ಮಕ್ಕಳು, ಗಂಡ ಇದನ್ನು ನೋಡಿದ್ರು ಅಂದ್ರೆ ದೇವರನ್ನು ಕಂಡಷ್ಟು ಅವ್ರಿಗೆ ಸಂತೋಷ ಆಗ್ತದೆ. ಯಾಕ? ಅವರು ಮನಸ್ಸಿಗೆ ಹಿಡಿಸುವಂಥ ವಿಷಯ ಯಾವುದು ಅಂದರೆ ಇದ ಐತಿ, ಬೇರೆ ಇಲ್ಲ. ಆದರೆ ಮಹಾತ್ಮರಿಗೆ ಯಾವುದು ದೇವರಪ್ಪ?
ಆತ್ಮತತ್ವವೇ ಬ್ರಹ್ಮ, ಎಂದೂ ನಾಶವಾಗಲಾರದೆ ಸದಾ ಕಾಲ ಬೆಳಗುವಂಥ ಆತ್ಮತತ್ವವೇ ಬ್ರಹ್ಮ. ಅದೇ ಅವರಿಗೆ ದೇವರ. ಮುತ್ಯಾಗ ರಾತ್ರಿ 12 ಗಂಟೆಗೆ ನೆನಪಾತು. ಗಂಟ ನೆನಪಾತು. ಆದ ಕೂಡಲೇ ಅದು ಎಲ್ಲಿಟ್ಟಿದ್ದೀವ ಅಂದರೆ ಬ್ಯಾಂಕ್ನಾಗ ಇಟ್ಟಿದ್ದಿಲ್ಲ. ಹಿಂದಿನ ಕಾಲಕ್ಕೆ ಬ್ಯಾಂಕ್ ಇರಲಿಲ್ಲ. ಎಲ್ಲಿಟ್ಟಿದ್ದೀವ? ಕಟ್ಟಡ ಕಟ್ಟಿಸೋ ಮುಂದನ, ಮನೆ ಕಟ್ಟಿಸೋ ಮುಂದನ ನೆಲಮಾಳಿಗೆ ಅಂತ ಒಂದು ಕಟ್ಟಿಸಿದ್ದ. ಈ ಬ್ರಿಟಿಷರ ಕಾಲಕ್ಕೆ ಹಗೆ ಅಂತಿದ್ದು. ಈ ಬ್ರಿಟಿಷರು ಬಂದು ಎಲ್ಲ ಜ್ವಾಳ ಕಾಳ ತೊಗೊಂಡು ಹೋಗೋರು ಇವರು. ಅದಕ್ಕೆ ಅದರಿಂದ ಉಳಿಸ್ಕೋಬೇಕು ನಮ್ಮ ಜ್ವಾಳ ಕಾಳ ಅಂತ ತಿಳ್ಕೊಂಡು ಹಿಂದಿನ ಹಿರಿಯರು ಮ್ಯಾಲ ಬರೀ ಅರ್ಧ ಚೀಲ ಜ್ವಾಳ ಇಡೋದು, ಹಗೆದೊಳಗೆ ಕೆಳಗೆ ನೆಲಮಾಳಿಗೆಯಲ್ಲಿ 106 ಚೀಲ ಸುರಿದು ಬಿಡ್ತಿದ್ರು. ಹಂಗೆ ಈ ಮುತ್ಯಾಂದು ಒಂದು ಯಾರಿಗೂ ಗೊತ್ತಿರಲಾರ್ದಂಗೆ ತಾ ಇರುವ ಮನೆಯ ಕೆಳಗನ ಒಂದು ನೆಲಮಾಳಿಗೆ ಇತ್ತು. ಅಲ್ಲಿ ಡೆಬ್ಬ್ಯಾಗ ತುಂಬಿ ತುಂಬಿ ಬಂಗಾರದ ನಾಣ್ಯಗಳು, ಬೆಳ್ಳಿಯ ನಾಣ್ಯಗಳು, ತಾಮ್ರದ ನಾಣ್ಯಗಳು, ಮುತ್ತು ರತ್ನ ಎಲ್ಲ ಬೇರೆ 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 ಮಾಡಿ ಇಟ್ಟಿದ್ದ. ಪ್ರತಿ ವರ್ಷ ಗೋಳೆ ಮಾಡೋದು, ಅದನ್ನು ಬಂಗಾರದ ರೊಕ್ಕ ಮಾಡಿಸೋದು, ಓದ ಕೆಳಗೆ ನೆಲಮಾಳಿಗೆಯಲ್ಲಿ ಇಟ್ಟು ಬಿಡೋದು. ಹಿಂಗೆ ಮಾಡಿದ್ದ. ಅಲ್ಲಿ ಇದೆಲ್ಲ ಕತ್ಲಿ, ಒಂದು ಕಿಟಕಿ ಇಟ್ಟಿರಲಿಲ್ಲ. ಹೋಗೋದು ಸಣ್ಣ ಬಾಗಿಲೇನಿತ್ತು, ಅದನ್ನು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಅವಾಗ ಅಲ್ಲಿ ಬೆಳಕಿಗೆ ಅಂತ ತಿಳ್ಕೊಂಡು ಒಂದು ಸಣ್ಣ ಮ್ಯಾಣದ ಬತ್ತಿ ಇಟ್ಟಿದ್ದ, ಒಂದು ಕಡ್ಡಿ ಪಿಟಿಗೆ ಇಟ್ಟಿದ್ದ. ರಾತ್ರಿ 12 ಗಂಟೆಗೆ ಹೋಗಿ ಕಡ್ಡಿ ಕೊರೆದು ಒಂದು ಮ್ಯಾಣಬತ್ತಿ ತಗೊಂಡು ಹೋದ. ಯಾರು? ಮುತ್ಯ. ವಯಸ್ಸು ಎಷ್ಟಾಗ್ಯಾವ? 85. ಹೋದ, ಎಣಸ್ಲಾಕ ಚಾಲೂ ಮಾಡಿದ. ಕೆಲವೊಂದು ಮಂದಿಗೆ ಬರೀ ಎಣಸೋದ್ರಾಗ ಆನಂದ. ಭಾಳ ಮಂದಿ ಏನು ಮಾಡ್ತಾರೆ, ಬರೀ ರೊಕ್ಕ ಎಣಸೋದು, ಒಂದು ನೋಟ್ ಖರ್ಚು ಮಾಡೋಂಗಿಲ್ಲ. ಬರೀ ಎಣಸೋದು, ಉಗುಳು ಹಚ್ಚೋದು, ಎಣಸೋದು. ನಿಮಗೆ ಒಂದು ಗೊತ್ತಿರಲಿ, ಜಗತ್ತಿನಾಗ ಅತಿ ಹೊಲಸು ಈಗಿನ ಕಾಲದಾಗ ಏನಂದ್ರೆ ಒಂದು ಮೊಬೈಲ, ಎರಡನೇದು ರೊಕ್ಕ. ಇವು ಮುಟ್ರಿ ಅಂದ್ರೆ ನೀವು ಸೋಪ್ ಹಚ್ಚಿ ಕೈ ತಕ್ಕೋಬೇಕು. ವಿಜ್ಞಾನಿಗಳು ಹೇಳ್ತಾರೆ ಮಾತು, ಟಾಯ್ಲೆಟ್ಗೆ ಹೋಗಿ ಬಂದ್ರೆ ಏನೋ ಕೈ ತಕ್ಕೊಳ್ಳಿಲ್ಲ ಅಂದ್ರೆ ನಡಿತೈತಿ, ಮೊಬೈಲ್ ಮುಟ್ರಿ ಅಂದ್ರೆ ಕೈ ತಕ್ಕೋಬೇಕು. ಅಷ್ಟು ಬ್ಯಾಕ್ಟೀರಿಯಾಗಳು ಇದ್ರ ಮ್ಯಾಲೆ ಇರ್ತಾವೆ. ರೊಕ್ಕ ಅಂದರೆ ಏನದು ಸತ್ತು ಹೆಣದ ಮ್ಯಾಲಿಂದು ನಿಮ್ಮ ಕೈಯಾಗ ಬಂದಿರ್ಬೋದು, ಇಲ್ಲಿಂದ ಬಂದತ್ತೆ ಅಂತ ಹೇಳಕ್ಕೆ ಬರಂಗಿಲ್ಲ. ಯಾರು ಮುಟ್ಟ್ಯಾರ, ಏನು ಮಾಡೋದದು? ಹಂಗೆ ಇವಾಗ ಬರೀ ಎಣಿಸಿ ರೂಢಿ ಆಗಿತ್ತೆ ಹೊರತು ಬಳಸಿದ ರೂಢಿನೇ ಇರಲಿಲ್ಲ. ಎಣಸ್ಲಾಕ ಚಾಲೂ ಮಾಡಿದ ಮುತ್ಯ. ರಾತ್ರಿ 12 ಗಂಟೆಗೆ ಜಗತ್ತೆಲ್ಲ ಮಲಗಿತ್ತು, ಇವ ಒಬ್ಬ ಎದ್ದಿದ್ದ. ರಾತ್ರಿ 12 ಗಂಟೆಗೆ ಒಬ್ಬ ಮನುಷ್ಯ ಎದ್ದ, ಬುದ್ಧನಾದ್ರೆ ಇವ ಮನುಷ್ಯ ಎದ್ದು ರೊಕ್ಕ ಎಣಿಸ್ಲಾತ್ತ. ಅವ ಇರುವಂಥ ರಾಜ್ಯಕೋಶಗಳನ್ನೆಲ್ಲ ಬ್ಯಾಡಪ್ಪ, ಇವು ದುಃಖದ ಕಾರಣದಾವ ಅಂತೇಳಿ ಮನೆಯನ್ನು ಬಿಟ್ಟು ಬಂದ್ರೆ, ರಾಜ್ಯವನ್ನೇ ತೊರೆದು ಬುದ್ಧನಾದ್ರೆ ಈ ಮನುಷ್ಯ ಮ್ಯಾಲ ಇದ್ದಂಥ ಮನುಷ್ಯ ತೆಳಗೆ ಹೋಗ್ಯಾನ. ನೆಲಮಾಳಿಗೆ ಹೋಗ್ಯಾನ ರೊಕ್ಕ ಎಣಸು ಸಲುವಾಗಿ. ಅವಾಗ ಎಣಸ್ಲಕ್ಕೆ ಚಾಲೂ ಮಾಡಿದ ಬಳಿಕ ಅದು ಮ್ಯಾಣಬತ್ತಿ ಸಾಣದಿತ್ತು, ಅರ್ಧ ಕರಿಗ್ತದು. ಅದು ಹೇಳತ್ತಿತ್ತು ಮ್ಯಾಣಬತ್ತಿ. ಏನಂತ ಹೇಳತ್ತಿತ್ತು? ನೀನು ಕರಗಲತ್ತದಿ ಮುತ್ಯ, ನೋಡ್ಕೋ ಅತ್ ಮ್ಯಾಣಬತ್ತಿ ಹೇಳತ್ತಿತ್ತದು. ಇವ ಅಂದ, ಕರಗಲಿ ಬಿಡತ್. ಇವ ಎಣಸೋದ್ರ ಒಳಗೆ ಮುಳುಗಿಬಿಟ್ಟ. ನೀವು ಅದ ಗುಂಗ್ ಇವನ್ ತಲೆ ಒಳಗೆ ಎಲ್ಲ ಎಣಸ್ಕೋತ ಹೋದ. ಮ್ಯಾಣಬತ್ತಿ ಇಷ್ಟ ಉಳಿತದ ಸಾಣದು. ಅವಾಗ ಇವ ಆ ಕಡೆ ನೋಡಿದ, ತಲೆಯಾಗ ಗುಂಗನ ಬೇರೆ ಇತ್ತಲ್ಲ, ಹಿಂಗಾಗಿ ಅದು ಆರ್ಲಿ ಬಿಡ್ಲಿ ಲಕ್ಷ ಕೊಡಲಿಲ್ಲ, ಅದು ಆರಿತು. ವಯಸ್ಸೆಷ್ಟ? 85 ವಯಸ್ಸ. ಶರೀರದಾಗ 85ಕ್ಕೆ ತಾಕತ್ತಿರ್ತತೇನು? ಏನೂ ಇಲ್ಲ. ಮುತ್ಯಾಗ ಹುಗ್ಗಿ ಉಣಿಸ್ರೂ ಪಚನ ಆಗಂಗಿಲ್ಲ, ಹಾಲು ಕುಡಿಸ್ರೆ ದಕ್ಕಂಗಿಲ್ಲ, ತುಪ್ಪ ತಿನ್ನಿಸ್ರೆ ಎದಿ ಗಟ್ಟಿ ಆಕೈತಿ. ಏನು ಉಂಡ್ರೂ ಉಪಯೋಗ ಆಗೋದಿಲ್ಲ, ತಾಕತ್ತ ಬರಂಗಿಲ್ಲ, ವಯಸ್ಸು ಅಷ್ಟಾಗಿರ್ತಾವು. ತನ್ನ ಕಾಲು ತನಗ ಎತ್ತಲಾಗಿ ಇಡ್ಲಾಕ ಬರೋದಿಲ್ಲ, ತನ್ನ ತಲೆ ನಿಂದ್ರಂಗಿಲ್ಲ. ವಯಸ್ಸಾದ ಬಳಕ ತಲೆ ಹಿಂಗೆ ಮಾಡ್ಲಾಕ ಚಾಲೂ ಮಾಡ್ತೈತಿ.
ಇಲ್ಲಿವೆಲ್ಲ ಸ್ಪ್ರಿಂಗ್ ಹೋಗಿರ್ತಾವೆ, ಬಾದಾಗಿರ್ತಾವೆ. ಕುಂಡ್ರಲಾಕ ಬರಂಗಿಲ್ಲ ಸರಿಯಾಗಿ. ಭಾಳ ತಕ್ಕ ಮಕ್ಕೊಂಡ ಅಂದ್ರೆ ಬೆನ್ನು ನುಸ್ಲಾಕ ಚಾಲೂ ಮಾಡ್ತೈತಿ. ಯಾರೂ ಮಾತಾಡಿಸ್ಲಿಲ್ಲ ಅಂದ್ರೆ ಸಿಟ್ಟಿಗೆ ಬರ್ತಾನ. ಮಾತಾಡ್ಸ್ಲಾಕ ಹತ್ತಿದ್ರು ಅಂದ್ರೆ ತಂದ ಹಳಿ ಕತ್ತಿ ಹೇಳ್ತಾನೆ, ಹೊಸದೇನು ಇಲ್ಲ ಇಲ್ಲ. ಹೀಗಾಗಿ ವಯಸ್ಸಾದ ಬಳಿಕ ತ್ರಾಸು ಭಾಳ. ಅಂಥ ತ್ರಾಸಿನೊಳಗೆ ಈ ಮುತ್ಯಾಗೊಂದು ಬೇರೆ ಚಿಂತೆ ಚಾಲೋ. ಅಷ್ಟರೊಳಗೆ ಮ್ಯಾಣಬತ್ತಿ ಹಾರಿತು. ಹಾರಿದ ಬಳಿಕ ಒಂದು ಕಿಡಿಕಿಲ್ಲ, ಏನೂ ಇಲ್ಲ, ಬಾಗಲ ಮುಚ್ಕೊಂಡು ಒಳಗೆ ಹೋಗ್ಯಾನ ಮುತ್ಯ. ಯಾರಿಗೂ ಹೇಳ್ಯಾರೆ ಹೋಗಿದ್ರೆ ಆ ಮಾತು ಬೇರೆ. ಹೇಳಿ ಹೆಂಗೆ ಹೊಕ್ಕಾರ, ಗಂಟಿಡ್ಲಕ್ಕೆ ಯಾರು ಹೇಳಿ ಹೋಗ್ಕಾರೇನು? ಯಾರಿಗೂ ಹೇಳಿದ್ದಿಲ್ಲ. ಮುದುಕಿಗೆ ಹೇಳಾರ್ದಾಗ ಒಳೆ ಮಾಡಿದ್ದ, ಮುದುಕಿ ಲಘು ಸತ್ತು ಹೋಗ್ತೀವಿ ಕಿರಿಕಿರಿ. ಮಕ್ಕಳಿಗಂತೂ ಹೇಳೇ ಇದ್ದಿದ್ದಿಲ್ಲ. ಯಾವ ಮಕ್ಕಳು ಹೆಂಗದಾವೋ ಏನೋ. ಸೊಸೆಯಂದ್ರಿಗೂ ಹೇಳಲಿಲ್ಲ, ಯಾರಿಗೂ ಹೇಳಿದ್ದಿಲ್ಲ. ಮ್ಯಾಲ ಮ್ಯಾಲ ಅಷ್ಟೇ ಪ್ರೀತಿ ಮಾಡ್ತಿದ್ದ, ಒಳಗಿನ ಗುಟ್ಟ ಹೇಳಿದ್ದಿಲ್ಲ ಇವ. ಅವಾಗ ಮ್ಯಾಣಬತ್ತಿ ಆರಿತು. ಗಾಬರಿ ಆದ ಮುತ್ಯ. ಎಲ್ಲಿ ಮ್ಯಾಣಬತ್ತಿ ಇಟ್ಟಾನ ಅದು ನೆನಪು ಹಾರಿತು. ಕಣ್ಣಿಗರೆ ಏನೂ ಕಾಣಿಸ್ವಲ್ದು, ಕತ್ತಲೆ ಕತ್ತಲೆ ಕಗ್ಗತ್ತಲೆ. ಕೈ ಆ ಕಡೆ ಹಿಂಗೆ ಲೈಟ್ ಹೋಯ್ತು, ಕರೆಂಟ್ ಹೋಯ್ತು, ಬೆಳಕಿಲ್ಲ ಅಂದ್ರೆ ಕಣ್ಣಿದ್ದು ಕುರುಡ ಮನುಷ್ಯ, ಏನೂ ಕಾಣಂಗಿಲ್ಲ. ಕೈ ಹಿಂಗೆ ಮಾಡ್ಕೋತ ಆ ಕಡೆ ನೋಡ್ತಾನೆ, ಏನು ಕಾಣಬೇಕು, ಏನೂ ಕಾಣಲಿಲ್ಲ. ಇಷ್ಟಿವ ಜೀವಕ್ಕೆ ಜೀವ ಕೊಟ್ಟು ಗಳಿಸಿದಂಥ ಬಂಗಾರ ಬೆಳ್ಳಿನ ಕಾಣಲಿಲ್ಲ. ಅವು ಕಪ್ಪು, ಏನು ಕಾಣಲಿಲ್ಲ. ಗಾಬರಿಯಾಗಿ ಆ ಕಡೆ ನೋಡಿದ, ಏನು ಮಾಡ್ರೂ ಕೆಲಸ ಆಗಲಿಲ್ಲ. ಮ್ಯಾಣಬತ್ತಿನ ಸಿಗಲಿಲ್ಲ. ಅವಾಗ ಹುಡುಕ್ಯಾಡಿದ ಸಿಗಲಾರ್ದಂಗೆ ಆದ ಕೂಡಲೇ ಅಲ್ಲೇ ಆ ಕಡೆ ಅಡ್ಡಾಡಿದ. ಕೊನೆಗೆ ಮತ್ತೆ ಎಲ್ಲಿಗೆ ಬಂದ? ಅವೇನು ಬಂಗಾರ ಬೆಳ್ಳಿ ರೊಕ್ಕ ಗೊಳೆ ಮಾಡಿದ್ಲ, ಅದ್ರ ಜಾಗಕ್ಕೆ ಬಂದ. ಕೈಯಾಗ ಹಿಡ್ದ ಬರೇ ಬಂಗಾರ ಬೆಳ್ಳಿ. ಅವ ಅಂದ, ಬಂಗಾರ ಬೆಳ್ಳಿ ತಗೊಂಡೇನು ಮಾಡೋದದ, ಒಂದು ತುಸು ಬೆಳಕಿದ್ರೆ ನಾ ಈ ಮನೆಯಿಂದ ಹೊರಗೆ ಹೋಗ್ತಿದ್ನ ಅಂತ ಮುತ್ಯ. ಏನು ಮಾಡೋದು ತಗೊಂಡು? ಬಂಗಾರ ಒಂದರೆ ಬೆಳಕ ತೋರಿಸ್ತೈತಿ. ನಾನು ಬೆಳಕೈತೇನು ಅದು ಬಂಗಾರ ಅಂದ್ರೆ? ಏನೂ ಇಲ್ಲ. ಹೊರಗೆ ಲೈಟ್ ಇದ್ರೆ ಬಂಗಾರ ಹೊಳಿತೈತಿ, ಲೈಟ ಹೋತಂದ್ರೆ ಬಂಗಾರ ಇಲ್ಲ, ಶೂನ್ಯ. ಅವಾಗ ಮುತ್ಯ ಕೈಯಾಗೆಲ್ಲ ಬಂಗಾರ ಹಿಡ್ದ, ಬೆಳ್ಳಿ ಹಿಡ್ದ. ಹಿಂಗೆ ಒಂದು ದಿವ್ಸ ಹೋತು. ಒಂದು ದಿವ್ಸ ಊಟ ಇರ್ಲಾರ್ದಂಗೆ ಆತಂದ್ರೆ ವಯಸ್ಸಾದ ಬಳಿಕ ಏನಾಗ್ತದೆ ಪರಿಸ್ಥಿತಿ? ಕಣ್ಣಿಗೆ ಕತ್ಲಿ ಬರ್ಲಕ್ಕೆ ಚಾಲು ಆತು. ಶರೀರದಲ್ಲಿ ಶಕ್ತಿ ಕಡಿಮೆ ಆಯಿತು. ಇಷ್ಟೆಲ್ಲ ಆಗಿ ಮುತ್ಯ ಅಲ್ಲೇ ಮಲ್ಕೊಂಡ. ಎಲ್ಲಿ ಮಕ್ಕೊಂಡ? ಮನ್ಯಾಗ ಮಕ್ಕೊಳ್ಳೆಲ್ಲ, ನೆಲಮಾಳಿಗೆಯಲ್ಲಿ ಮಕ್ಕೊಂಡ. ಮತ್ತದು ಯಾರು ಮಾಡಿದ್ದು? ಇವನ ಮಾಡಿದ್ದು. ಮುಂದೇನಾಯಿತು ಅಂದ್ರೆ, ಇವರು ಮ್ಯಾಲಿದ್ರಲ್ಲ ಎಲ್ಲ ಅವನ ಮಕ್ಕಳು, ಸೊಸೆಯಂದ್ರು, ಮೊಮ್ಮಕ್ಕಳು, ಮರಿಮಕ್ಕಳು, ದೊಡ್ಡ ಬಾರದಾನ ಮಾಡಿದ್ದೇವ. ಅವರೆಲ್ಲ ಮುತ್ಯ ರಾತ್ರಿ ಎದ್ದು ಹೋಗ್ಯಾನ, ಎಲ್ಲಿ ಹೋಗ್ಯಾನೋ ಏನು ಕಳ್ಕೊಂಡು, ಏನು ತಲೆನ ಬಿಟ್ಟಿತೋ, ನೆನಪಾರಿದೋ, ಏನಾತೋ. ನಾವರೇ ಯಾರೂ ಏನೂ ಅಂದಿಲ್ಲ ಅವಾಗತ್ತೆ. ಎಲ್ಲರೂ ಮನಸ್ಸಿಗೆ ಹಚ್ಕೊಂಡು ಹೋಗ್ಯಾನಂದ್ರೆ ಅದೂ ಇಲ್ಲ, ಯಾರೂ ಏನೂ ಅಂದಿಲ್ಲ, ಏನೂ ಬಡದಿಲ್ಲ, ಬೇದಿಲ್ಲ, ಏನೂ ಮಾಡಿಲ್ಲ. ಮುತ್ಯನ ತಲೆನೂ ಬರೋಬ್ಬರಿ ಇತ್ತು, ಎಲ್ಲ ಬರೋಬ್ಬರಿ ಇತ್ತು. ಅವನದೊಂದು ಒಳಗೊಂದಿತ್ತಲ್ಲ, ಆ ಗುಟ್ಟ ಯಾರಿಗೆ ಹೇಳಿದ್ದಿಲ್ಲ ನಾವು ಮುತ್ಯ. ಅವಾಗ ಒಂದು ವಾರ ಆ ಕಡೆ ಹುಡುಕ್ಯಾಡಿದ್ರು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಹೊರಗೆ ಕಳೆದಿದ್ದಂದ್ರೆ ಹುಡುಕ್ಯಾಡ್ಲಕ್ಕ ನೀವು ಪೇಪರ್ನ್ಯಾಗ ಚಾಪಿಸ್ರಿ, ನ್ಯೂಸ್ನ್ಯಾಗ ಬಿಡ್ರಿ, ಸಿಗ್ತಿದ್ದು ಮುತ್ಯ. ಹೊರಗೆ ಕಳೆದಿಲ್ಲ, ನಾವು ಮನ್ಯಾಗ ಒಳಗೆ ಹೋಗ್ಯಾನ. ಅವಾಗ ಹುಡುಕ್ಯಾಡಿದ್ರು. ಅವರು ಅಂದರು, ಹೋಗ್ಲಿ ಬಿಡಿ, ಹೆಂಗೋ ವಯಸ್ಸಾಗೈತಿ, ಇನ್ನೇನು ಸತ್ರು ಅಟ್ಟೈತಿ, ಇದ್ರೂ ಅಟ್ಟೈತಿ. ವಯಸ್ಸಾಗೈತ್ಲೆ 85, ಇನ್ನೇನು ನಾವು ಸಿಕ್ಕರೆ ಏನು ಮಾಡೋರದು? ಏನೂ ಇಲ್ಲ. ಇಂದಿಲ್ಲ ನಾಳೆ ಸಾಯವದಾನ, ಇಂದ ಸತ್ತಾನ ತಿಳ್ಕೊಳ್ಳು ಅಂತ ಪುಣ್ಯತಿಥಿ ಮಾಡೇ ಬಿಟ್ರಿ ಅವ್ರು. ಅವಾಗ ಮರೆತರು. ಭಾಳ ಲಘು ಮರಿತೀವಿ ನಾವೆಲ್ಲ. ನಮ್ಮದ ವ್ಯಾಪ ಹೆಚ್ಚಾಗಿರ್ತೈತಿ. ಮತ್ತು ಅವನದೇಲಿ ನೆನಪಿಟ್ಕೊಂಡು ಕುಂಡ್ರುದೇನು? ಹೇಳಾರ್ದೆ ಬೇರೆ ಹೋಗ್ಯಾನ. ನಾವು ಹೇಳಿ ಹೋಗಿದ್ದಂದ್ರೆ ಆ ಮಾತು ಬೇರೆ. ಹೇಳಾರ್ದೆ ಹೋಗ್ಯಾನ.
ಮರೆತರು. ಮುಂದೊಂದು 5-6 ತಿಂಗಳಾದ ಬಳಿಕ ಅವ್ರೇನು 4 ಮಂದಿ ಮಕ್ಕಳಿದ್ರು, ಅವರೆಲ್ಲ ಬೇರೆ ಆದರು. ಯಾಕೆ ಇವ ಒಬ್ಬ ಇದ್ದ ಅಂತ ತಿಳ್ಕೊಂಡು ಇವನ್ ನೋಡಿ ಎಲ್ಲರೂ ಕೂಡಿದ್ರು. ಇವನ ಹೋದ ಬಳಿಕ ಎಲ್ಲರೂ ಬೇರೆ ಆದರು. ಅವರಂದ್ರು, ಇನ್ನು ಈ ಊರಾಗಿರೋದು ಬರೋಬ್ಬರಿ ಅಲ್ಲ, ಇಲ್ಲಿ ಎಲ್ಲ ಆಸ್ತಿ ಮಾರಿ ಕಿಸಿಂದು ಒಬ್ಬ ಮುಂಬೈಗೆ ಹೋದ, ಒಬ್ಬ ದಿಲ್ಲಿಗೆ ಹೋದ, ಒಬ್ಬ ಬೆಂಗಳೂರಿಗೆ ಹೋದ, ಒಬ್ಬ ಕಲ್ಕತ್ತಾಕ್ಕೆ ಹೋದ, ಎಲ್ಲ ಬಿಟ್ಟು ಹೋಗಿಬಿಟ್ರು. ಮನೇನೂ ಮಾರಿರು. ಮಾರಿದ ಬಳಿಕ ಅವ ಮನೆ ತೊಗೊಂಡವ ಬಂದ, ಹೊಲ ತೊಗೊಂಡವ, ಮನೆ ತೊಗೊಂಡವ ಬಂದವ. ಅವ ಅಂದ, ಮನೆ ಹಳಿದ ಕಾಣ್ತೈತಿ, ಇದನ್ನು ಕೆಡೆ ಹೊಸ ಮನೆ ಕೊಟ್ಟನು ತವ. ಹಳೆ ಮನ್ಯಾಗ ಅವ ಯಾಕಿರ್ತಾನ? ಅವ ಎಲ್ಲ JCB ತಗೊಂಡ ಬಂದ 2 ದೊಡ್ಡ ಮನೆಯೆಲ್ಲ ಕೆಡವಿದ. ಕೆಳಗೇನೋ ಕಾಣ್ಲಕ್ಕೆ ಚಾಲು ಆತ್, ನೆಲಮಾಳಿಗೆ. ಅವ ಅಂದ, ಹಡ್ರಿ ಇದನ್ನ ಅಂದ. ಹಡ್ಡಿದ್ರು ಅಲ್ಲಿ ಒಂದು ಎಲುಬಿನ ಗೂಡ ಸಿಕ್ತವ. ಅದ ಕೈಯಾಗೆಲ್ಲ ಹಿಂಗೆ ಬಂಗಾರ, ಬೆಳ್ಳಿ, ಮುತ್ತು, ರತ್ನಗಳನ್ನು ಹಿಂಗೆ ಬಾಯಿ ಕಡೆ ಓದಂಥ ದೃಶ್ಯ. ತಿನ್ಬೇಕತ್ತ ಮಾಡ್ಯಾನ, ಏನೂ ಇಲ್ಲ. ಏನು ತಿನ್ಬೇಕತ್ತ ಮಾಡ್ಯಾನ? ಅನ್ನ ತಿನ್ಬೇಕತ್ತ ನೋಡ್ತಾನ, ಅನ್ನನೇ ಇಲ್ಲ, ಬರೀ ಬಂಗಾರ ಬೆಳ್ಳಿ ಕೂಡಿ ಹಾಕಿದ್ದು. ಮುತ್ಯ ಬಂಗಾರವನ್ನು ತೆಕ್ಕಿ ಬಡ್ಕೊಂಡು ಅಲ್ಲೇ ಸತ್ತು ಹೋಗಿದ್ದ, ಎಲುಬಿನ ಗೂಡಾಗಿ ಬಿದ್ದಿದ್ದ, ಜೀವಂತ ಆಗಿರಲಿಲ್ಲ. ಅವಾಗ ಅವಾಗ ಒಂದು ಕ್ಷಣ ಆಶ್ಚರ್ಯ. ಇಷ್ಟೆಲ್ಲ ಸಂಪತ್ತು ಸಿಕ್ಕದ್ದು ಸಂತೋಷ ಒಂದು ಕಡೆಗಾದ್ರೆ, ಒಂದು ಕಡೆ ಈ ಹೆಣ. ಅವಾಗ ಅದನ್ನು ತಗೊಂಡು ನಾ ಶ್ರೀಮಂತ ಆಗ್ಬೇಕತ್ತಿವ ಮಾಡಿದ. ಅದು ಬಂಗಾರ ಬೆಳ್ಳಿ ಹೇಳ್ತದ, ನೀನು ಮುಟ್ಟಿದೆ ಅಂದ್ರೆ ನೀನು ಹಿಂಗೆ, ನಿಂದು ಗತಿ ಏನಾಕತಿ? ಬಳಸೋದಕ್ಕಾಗಿ ಅಲ್ಲಿದು, ಬರೇ ನೋಡೋದಕ್ಕಾಗಿ ಐತೆ ಅಷ್ಟ. ಅದಕ್ಕೆ ಈ ಕಡೆಯನ್ನು ಲಕ್ಷ ಹಾಕಬೇಡ, ಇದರ ಮ್ಯಾಲೆ ಇನ್ನೊಂದು 4 ಡಂಪರ್ ಗರ್ಸು ಸುರಿ ಬರಿ ತುಂಬಿ ಮ್ಯಾಲೆ ಮನೆ ಕಟ್ಟಿಬಿಡು, ಆರಾಮಿರ್ತಿ ಅಂತ ಅದು ಹೇಳ್ತೆ ಬಂಗಾರ ಬೆಳ್ಳಿ. ನಾ ಮೂಲತಃ ಇರುವುದನ ಕಲ್ಲ. ನನ್ನ ಭಾಳ ಪ್ರೀತಿ ಮಾಡ್ಲಕ್ಕೆ ಹೋಗಬೇಡ, ಜ್ಞಾನವನ್ನು ಪ್ರೀತಿಸುವತ್ತ ಅದು ಹೇಳಿತು. ಇದು ಕತೆ ಅವಂದ, ಕರೆ ಕತೆ ನಮ್ಮವ. ನಾವೆಲ್ಲ ಬ್ಯಾಂಕ್ನಾಗ ಇಟ್ಟು ಹೇಳಾರ್ದೆ ಕೇಳಾರ್ದೆ FD ಎಲ್ಲ ಅವ್ರ ಹೆಸರು, ಮೊಮ್ಮಕ್ಕಳ ಹೆಸರು ಇಲ್ಲ, ಸೊಸಿ ಹೆಸರು ಇಲ್ಲ, ಮಗನ ಹೆಸರು ಇಲ್ಲ. ಎಷ್ಟೋ ಮಂದಿ ಮುತ್ಯಗಳು ಯಾರ ಮೇಲೆ ವಿಶ್ವಾಸ ಇರಲಾರ್ದಕ್ಕೆ ಹಂಗೆ ಸತ್ತು ಹೋಗಿಬಿಡ್ತಾರೆ. ಇವು ಸಾಯ್ದಟ್ಟ ನೋಡ್ತಿರ್ತಾರೆ. ಅವ್ರು ಬ್ಯಾಂಕ್ನಾಗ ಇಲೆಕ್ಷನ್ ಮಾಡಿ ಆರಿಸಿ ಹೋಗಿರ್ತಾರಲ್ಲ, ಅವ್ರು ಸತ್ತ ಬಳಕ ಮುತ್ಯನ ಹೆಸರದೆಲ್ಲ ತಮಗೆ ಜಮ ಅವ್ರು ಮಾಡ್ಕೋತಾರೆ. ನಾ ಮನೆ ಯಾರಿಗಾರೆ ಮಾಡ್ಬೇಕಲ್ಲ, ಇವ ತನ್ನ ಮನೆಯವ್ರಿಗೆ ಯಾರಿಗೆ ಮಾಡಲಿಲ್ಲ, ಇವ ಬ್ಯಾಂಕಿನ ಪಾಲಾಯಿತು. ಆದ್ದರಿಂದ ಕೆಲವೊಬ್ಬರು ಹೆಂಗದಾರ ಜಗತ್ತಿನಾಗ ಅಂದ್ರೆ, ಬರೇ ಹೆಂಡತಿ ಮಕ್ಕಳು ಮತ್ತು ಗಂಡನನ್ನು ಪ್ರೀತಿಸುವಂಥವ್ರದಾರ, ಅದು ಮನಸ್ಸಿನ ದೋಷ. ಕೆಲವೊಬ್ಬರು ರೊಕ್ಕ ರೂಪಾಯಿಗಳನ್ನು ಪ್ರೀತಿಸುವಂಥವ್ರದಾರ, ಅದು ಒಂದು ದೋಷ. ಮನಸ್ಸು ಹೊಲಸಾಗ್ಯದ ಅಂತ ತೋರಿಸ್ತೈತೆ ಅದು. ಧೃತರಾಷ್ಟ್ರ ಕೌರವರ ತಂದೆ, ಅವಾಗ ಬ್ಯಾರೆ ಯಾರ ಮೇಲೂ ಪ್ರೇಮ ಇರಲಿಲ್ಲ. ಏನವರು ಒಂದು 101 ಮಂದಿ ಕೌರವರಿದ್ರಲ್ಲ, ಅವ್ರ ಮ್ಯಾಲ ಪ್ರೀತಿ, ಒಂದು ಅಪಾರವಾದ ಪ್ರೀತಿ. ಎದಕ್ಕೆ ಮಹಾಭಾರತ ಯುದ್ಧ ಆಯಿತು ಅಂತ ಕೇಳಿದ್ರೆ, ಮಕ್ಕಳು ಎಷ್ಟು ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷಾ ಕೊಡಲಿಲ್ಲಲ್ಲ, ಅದಕ್ಕೆ ಮಹಾಭಾರತ ಆಯಿತು. ನಾವು ಮಕ್ಕಳೇನಾದರೂ ತಪ್ಪಿದ್ರು ಅಂದ್ರೆ ಆವಾಗಲೇ ತಿದ್ದಿ ಹೇಳಬೇಕು, ಬಡದು ಹೇಳಬೇಕು, ಬೈದು ಹೇಳಬೇಕು, ತಿದ್ದಿ ಹೇಳುವುದನ್ನು ಕಲಿಬೇಕು. ಅವ್ವ ಅಪ್ಪ ಅಜ್ಜ ಅಜ್ಜಿಗಳು ಹೇಳದೇ ಇದ್ರೆ ದೃಷ್ಟಾಂತ ಯಾವುದು? ಮಹಾಭಾರತವಾಗುತ್ತದೆ. ಮಕ್ಕಳ ಮ್ಯಾಲ ಅತಿಯಾದ ಪ್ರೀತಿಯನ್ನಿಟ್ಟದ್ದರಿಂದ ಮಹಾಭಾರತ ಆಯಿತು. ಅದಕ್ಕೆ ಈ ವ್ಯಾಮೋಹ, ಅತಿಯಾದ ಪ್ರೀತಿ ಅನ್ನುವಂಥದ್ದೇನದ, ಇದು ಮನುಷ್ಯನನ್ನು ಹಾಳು ಮಾಡ್ತೈತಿ. ಮನಸ್ಸಿನಲ್ಲಿರುವಂಥ ದೊಡ್ಡ ದೋಷ, ಮನಸ್ಸಿನಲ್ಲಿರುವಂಥ ಕಲ್ಮಶ, ಇಂತಹ ಕಲ್ಮಶಗಳನ್ನು ಕಳೆದುಕೊಂಡು ಪರಿಶುದ್ಧ ಮನಸ್ಸಿನವ್ರು ನಾವು ಆದೀವಿ ಅಂದ್ರೆ ಕೂತಲ್ಲಿ ಮನುಷ್ಯ ಜ್ಞಾನಿಯಾಗ್ತಾನ. ಅಹಂ ಬ್ರಹ್ಮಾಸ್ಮಿ ಅಂತಾನ. ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ. ಹಾಗೆ
ನಾವೆಲ್ಲರೂ ಶಿವಸ್ವರೂಪದ ಸಾಕ್ಷಾತ್ಕಾರವನ್ನು ಹೊಂದೋಣ ಅಂತ ಹೇಳ್ತಾ ಇವತ್ತಿನ ಸತ್ಸಂಗಕ್ಕೆ ಮಂಗಲ.